ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು NTPC UG PYQ ಸೀರೀಸ್ ಲೆಕ್ಚರ್ ನಂಬರ್ 3. ನಾವೀಗಾಗಲೇ 2 ಲೆಕ್ಚರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು 3ನೇ ಲೆಕ್ಚರು. ಈಗ ನಮಗೊಂದು ಸ್ವಲ್ಪ ಆದರೂ ಐಡಿಯಾ ಸಿಕ್ಕಿರುತ್ತೆ ಹೇಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ, ಯಾವ್ಯಾವ ಒಂದು ಪ್ಯಾಟ್ರನ್ ಫಾಲೋ ಆಗ್ತಿದೆ ಅಂತ. ಸೊ ಈ ಇನ್ನೂ ಒಂದು 2 to 3 ವೀಡಿಯೋಸ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಬರುತ್ತೆ. ಓಕೆನಾ? ಆ ಒಂದು ಟೈಮಲ್ಲಿ ನೀವು ನೆಕ್ಸ್ಟು ಕ್ವಶನ್ ಪೇಪರ್ ನೀವೇ ಸಾಲ್ವ್ ಮಾಡಬೇಕಾದ್ರೆ, ಇನ್ ಕೇಸ್ ಸಾಲ್ವ್ ಮಾಡಬೇಕಾದ್ರೆ ನೀವು ಆರಾಮಾಗಿ ಒಂದು ಫುಲ್ ಕ್ಲಾರಿಟಿ ಐಡಿಯಾ ಇರುತ್ತೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಇದೇ ಥರ ಪ್ಯಾಟ್ರನ್ನೇ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ. ಓಕೆನಾ? ನೆನ್ಪಿಟ್ಕೊಳ್ಳಿ, ಭಯ ಪಡ್ಕೋಬೇಡಿ. ಮತ್ತು ನೀವು ಹೇಗೆ ಫೋಕಸ್ಸಿಂದ ಸಾಲ್ವ್ ಮಾಡಬೇಕು ಅಂತ ಒಂದು ಕಲ್ತ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಅದು ಬರುತ್ತೆ. ಸೊ ಇನ್ನು ತಡ ಮಾಡದೆ ಬೇಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹೂ ಅಡ್ರೆಸ್ ದ ಓಪನಿಂಗ್ ಸೆಷನ್ of the 24th edition of the World Sustainable Development Summit in New Delhi in March 2025. ವಿಶ್ವ ಸ್ಥಿರ ಅಭಿವೃದ್ಧಿ ಶೃಂಗಸಭೆ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದವರು ಯಾರು ಅಂತ ಕೇಳಿದ್ದಾರೆ. ಓಕೆನಾ? ನಾವು ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ರೆ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್. ಈ ಒಂದು ಸಮಿಟ್ ಯಾವಾಗ ಆಯಿತು ಅಂದರೆ 24th ಎಡಿಷನ್ ಯಾವಾಗ ಆಯ್ತು ಅಂದರೆ 2025 ನಡೀತು. ಎಲ್ಲಿ ನಡೀತು? ಡೆಲ್ಲಿಲಿ. ನೋಡಿ, ಈ ಕ್ವಶನಲ್ಲಿ ಇವರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ, ಆದರೆ ಏನೋ ಒಂದು ಕ್ವಶನ್ ಕೇಳ್ತಿದ್ದಾರೆ. ಮುಂಚೆ ಅದು ಆನ್ಸರ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಎಲ್ಲಿ ನಡೀತು? 2025 ಡೆಲ್ಲಿಲಿ ನಡೀತು. ಮತ್ತು ಇದೇಂದ್ರ ಮೇಲೆ ಫೋಕಸ್ ಮಾಡುತ್ತೆ? ಇದ್ರ ಥೀಮ್ ಏನಂದರೆ ಪಾರ್ಟ್ನರ್ಶಿಪ್ ಫಾರ್ accelerating sustainable development and climate change. ಇದ್ರ ಏನ್ರ ಮೇಲೆ ಫೋಕಸ್ ಮಾಡುತ್ತೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ಮೇಲೆ ಫೋಕಸ್ ಮಾಡುತ್ತೆ. ಓಕೆನಾ? ಯಾವುದು? ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಈ ವರ್ಷ 2025 ಎಲ್ಲಿ ನಡೀತು? ಡೆಲ್ಲಿಲಿ ನಡೀತು. ಈಗ ಒಂದು ಸಮಿಟ್ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಮೊದಲನೇದು ಎಲ್ಲಿ ನಡೀತು? ಲೊಕೇಶನ್ ಬಗ್ಗೆ. ಓಕೆನಾ? ಸೆಕೆಂಡ್ನೇದು ಎಡಿಷನ್ನು. ಮೂರನೇದು ಅದ್ರ ಥೀಮು ಅಥವಾ ಗೋಲ್. ನಾನು ಹೇಳಿದ್ನಲ್ಲ, ಈ ಒಂದು ಥೀಮ್ ಏನಾಗಿತ್ತು? ಪಾರ್ಟ್ನರ್ಶಿಪ್ ಫಾರ್ ಆಕ್ಸಿಲರೇಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಇದೇ ಒಂದು ಕ್ವಶನ್ನ ಬೇರೆ ಒಂದು ಶಿಫ್ಟಲ್ಲಿ ಏನು ಥೀಮ್, ಇದೇ ಟಾಪಿಕ್ ಮೇಲೆ ಅದ್ರ ಥೀಮ್ ಏನು ಅಥವಾ ಏನರ ಮೇಲೆ ಫೋಕಸ್ ಮಾಡುತ್ತೆ ಅಂತಲೂ ಅವರು ಕೇಳ್ಬಿಡ್ಬೋದು. ನೆಕ್ಸ್ಟು 4ನೇದೇನು? ಯಾರು ಇನಾಗ್ರೇಟ್ ಮಾಡಿದ್ದು? ಓಕೆನಾ? ಯಾರು ಮಾಡಿದ್ದು? ಈ ಥರ ಒಂದು ಸಮಿಟ್ಸ್ ಮೇಲೆ ಈ ಥರ ಒಂದು ಕ್ವಶನ್ಸೇ ಬರುತ್ತೆ. ಓಕೆನಾ? ನಾವು ನೆಕ್ಸ್ಟ್ ಸರಿ ಯಾವುದೇ ಸಮಿಟ್ ಓದ್ಬೇಕಾದ್ರೂ ಈ ಥರ ಒಂದು ಕ್ವಶನ್ಸ್ ಕೇಳ್ತಾನೆ ಅಂತ ಗೊತ್ತಿದ್ರೆ ಆ ಥರನೇ ನಾವು ಸ್ಟಡಿ ಮಾಡ್ಬೋದು. ಸೊ ಇದೊಂದು ಸ್ಮಾರ್ಟ್ ಅಪ್ರೋಚ್ ಆಫ್ ಸ್ಟಡಿ ಅಂತ ನಾವು ಕರಿತೀವಿ. ಸೊ ಈಗ ನಮಗೆ ಇನ್ನೂ ಕನ್ಫ್ಯೂಷನ್ ಎಲ್ಲ ನಾವಿದ್ರೆ ಏನತ್ರ ಮೇಲೆ ಮಾತಾಡ್ತಿದ್ದು? ಸಸ್ಟೈನಬಲ್ ಡೆವಲಪ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಿದೆ. ಸೊ ಈ ಒಂದು ಟಾಪಿಕ್ಕು ಯಾವೊಂದು ಮಿನಿಸ್ಟ್ರಿ ಡೀಲ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆನಾ? ಈ ಒಂದು ಮಿನಿಸ್ಟ್ರಿ ಇದನ್ನು ಡೀಲ್ ಮಾಡುತ್ತೆ. ಈ ಒಂದು ಮಿನಿಸ್ಟ್ರಿಯಲ್ಲಿ ಯಾರು ಅಂದರೆ ಇದ್ರ ಇನ್ಚಾರ್ಜ್ ಯಾರು? ಹೂ ಇಸ್ ದಟ್ ಮಿನಿಸ್ಟರ್ ಯಾರು ಅಂತಂದರೆ ಇಟ್ ಈಸ್ ನನ್ ಅದರ್ ದನ್ ಭೂಪೇಂದರ್ ಯಾದವ್ ಅವರು ಈ ಒಂದು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನ ಚೇರ್ಮನ್ ಆಗಿರ್ತಾರೆ. ಸೊ ಆನ್ಸರ್ ಯಾವುದಾಗಿರುತ್ತೆ? ಭೂಪೇಂದ್ರ ಯಾದವ್ ಅವರು ಇನಾಗ್ರೇಟ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಇಸ್ ದ ಪೆನಿನ್ಸುಲರ್ ರಿವರ್ ಆ್ಯಂಡ್ ಫ್ಲೋಸ್ ಈಸ್ಟ್ವರ್ಡ್ ಅಂದರೆ ಈಸ್ಟ್ವರ್ಡ್ ಡೈರೆಕ್ಷನಲ್ಲಿ ಯಾವ ಒಂದು ರಿವರ್ ಫ್ಲೋ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಭಾರತದಲ್ಲಿ ಇದು ನಮ್ಮ ಭಾರತ ಅಂತಂದರೆ, ಒಂದು ನಿಮಿಷ, ನಮ್ಮ ಭಾರತ ಅಂತಂದರೆ ಇದು ಸೌತ್ ಇಂಡಿಯಾ. ಪೆನಿನ್ಸುಲರ್ ರಿವರ್ ಅಂದರೆ ಸೌತ್ ಇಂಡಿಯಾ. ಸ್ವಲ್ಪ ರಿವರ್ಸ್ಗಳು ವೆಸ್ಟ್ವರ್ಡ್ ಸೈಡ್ಗೆ ಫ್ಲೋ ಆಗುತ್ತೆ. ಓಕೆನಾ? ವೆಸ್ಟ್ವರ್ಡ್ ಸೈಡ್ಗೆ ಫ್ಲೋ ಆಗುತ್ತೆ. ಇದು ವೆಸ್ಟ್, ಇದು ಈಸ್ಟ್ ಸೈಡ್ಗೂ ಸ್ವಲ್ಪ ರಿವರ್ ಫ್ಲೋ ಆಗುತ್ತೆ, ವೆಸ್ಟ್ ಸೈಡ್ಗೂ ಸ್ವಲ್ಪ ರಿವರ್ ಫ್ಲೋ ಆಗುತ್ತೆ. ಈ ಫ್ಲೋ ಆಗೋ ರಿವರ್ ಯಾವ ರಿವರ್ಗೆ ಮೀಟ್ ಆಗುತ್ತೆ ಅಂದರೆ ಬೇಸಿನ್ಗೆ, ಅರೇಬಿಯನ್ ಬೇಸಿನ್ಗೆ ಮೀಟ್ ಆಗುತ್ತೆ, ಡ್ರೈನ್ ಆಗುತ್ತೆ. ಈ ಒಂದು ಈಸ್ಟ್ ವರ್ಲ್ಡ್ ಫ್ಲೋ ಆಗೋ ರಿವರ್ಗಳು, ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಎಕ್ಸಾಂಪಲ್ ಕೊಡ್ತೀನಿ ಯಾವ್ಯಾವ ರಿವರ್ಗೂ ಫ್ಲೋ ಆಗುತ್ತೆ ಅಂತ. ಈ ಒಂದು ಈಸ್ಟ್ ವರ್ಲ್ಡ್ ಫ್ಲೋ ಆಗೋ ರಿವರ್ಗೆ ಯಾವ ಇದಕ್ಕೆ ಡ್ರೈನ್ ಆಗುತ್ತೆ? ಇದು ಬೇ ಆಫ್ ಬೆಂಗಾಲ್ಗೆ ಡ್ರೈನ್ ಆಗುತ್ತೆ. ಓಕೆನಾ? ನಮಗೆ ಫೇಮಸ್ ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು? ದಾಮೋದರ್ ರಿವರ್ ಅಂತ ಕರಿತೀವಿ. ಇದನ್ನು ಸ್ಯಾರೋ ಆಫ್ ಬೆಂಗಾಲ್ ಅಂತಲೂ ಕರಿತೀವಿ.
ಸ್ಯಾರೋ ಆಫ್ ಬೆಂಗಾಲ್. ನೆಕ್ಸ್ಟು ಸುಬರ್ಣರೇಖಾ ನೀವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ದಾಮೋದರು, ಸುಬರ್ಣರೇಖಾ, ಮತ್ತು ನೆಕ್ಸ್ಟು ಬ್ರಾಹ್ಮಿಣಿ ಮತ್ತು ಬೈತ್ರಾಣಿ ಅಂತ ಕರಿತೀವಿ. ಬ್ರಾಹ್ಮಿಣಿ ಆ್ಯಂಡ್ ಬೈತ್ರಾಣಿ ಎಲ್ಲಿ? ಒಡಿಶಾದಲ್ಲಿ. ಓಕೆನಾ. ನೆಕ್ಸ್ಟ್ ಬಂದರೆ ಮಹಾನದಿ ಐತೆ, ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ, ಇವೆಲ್ಲ ಯಾವುದು? ಈಸ್ಟ್ ಫ್ಲೋಯಿಂಗ್ ರಿವರ್ಸು. ಅದೇ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಂದರೆ ಸಬರ್ಮತಿ ಆಗಿರ್ಬೋದು ನೋಡಿ, ಸಬರ್ಮತಿ, ತಪಿ, ನರ್ಮದಾ, ಇದೆಲ್ಲ ಏನು? ವೆಸ್ಟ್ ಫ್ಲೋಯಿಂಗ್ ರಿವರ್ಸು. ಅಂದರೆ ಈ ಆಪ್ಷನಲ್ಲಿ ಯಾವುದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗುತ್ತೆ? ಮಹಾನದಿ ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ ಆಗುತ್ತೆ. ಓಕೆನಾ. ನಮಗೆ ಗೊತ್ತಿರಬೇಕು ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು, ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಅಂತ. ಮತ್ತು ಈ ಒಂದು ಎಲ್ಲ ನದಿಗಳಿಗೂ ಉಪನದಿಗಳೈತೆ. ನಾವು ಒಂದೇ ವಿಡಿಯೋದಲ್ಲಿ ಎಲ್ಲ ನೋಡೋದು ಬೇಡ, ಯಾಕಂದರೆ ಒಂದು ಏನಾದರೂ ಒಂದು ಮಾಡ್ತಿದ್ದೀವಿ ಅಂದರೆ ಒಂದು ಹನಿ ಉಳಿದ್ರೆ ಹಳ್ಳ ಅಲ್ವಾ. ಸೊ ಸ್ವಲ್ಪನೇ ಓದ್ಕೊಂಡು ಹೋದರೆ ನಾವು ನೀಟಾಗಿ ಒಂದೇ ಸರಿ ಒಂದು ಟೈಮ್ ಬಂದಾಗ ನಾವು ಎಲ್ಲನೂ ಕವರ್ ಮಾಡ್ಕೊಂಡಿರ್ತೀವಿ. ಆ ಥರ ನಾವು ಓದೋಣ. ಒಂದೇ ಸಲ ಎಲ್ಲ ಓದ್ಕೊಂಡು ಹೋದರೆ ಅದು ನಮಗೆ ಕಷ್ಟ ಆಗುತ್ತೆ. ಮೂರನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ US ಬಯೋಟೆಕ್ ಕಂಪನಿ ಓಪನ್ ದ $200 million ಟೆಕ್ ಆ್ಯಂಡ್ ಇನ್ನೋವೇಷನ್ ಹಬ್ ಇನ್ 2025? ಈ ಒಂದು ಕ್ವಶನ್ ಯಾಕೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ಹೇಳ್ತೀನಿ. ನಮಗೆ ಸಡನ್ನಾಗಿ ನೋಡಿದಾಗ ಸಖತ್ ಬರೀ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿಬಿಟ್ಟಿದ್ದಾರೆ, ಯಾವುದ್ಯಾವುದೋ ಏನೋ ಫುಲ್ಲು ಸಖತ್ ಕಷ್ಟವಾಗಿರೋದು ಕೇಳಿದ್ದಾರೆ ಅಂತ. ಇದು ಯಾವುದೇ ಥರ ಕಷ್ಟ ಅಲ್ಲ. ಯಾವುದೇ ಎಕ್ಸಾಮಲ್ಲಾಗಲಿ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಅದು ಯಾವುದೂ ಕಷ್ಟ ಇರಲ್ಲ. ಮತ್ತೆ ಅಂದರೆ ಬೇಕು ಅಂತ ಯಾವುದೂ ಕೇಳಲ್ಲ. ಇದು ನಮ್ಮ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಒಂದು ರಿಪೋರ್ಟ್ ಆಗಿ ಬಂದಿತ್ತು. ಓಕೆನಾ. ಏನು ಇದ್ರ ಬಗ್ಗೆ ಮಾತಾಡುತ್ತೆ ಅಂತಂದರೆ, ಇದು ಒಂದು US ಬಯೋಟೆಕ್ ಕಂಪನಿ, ಅಂದರೆ US ಬಯೋಟೆಕ್ ಕಂಪನಿ ಒಂದು AI ಹಬ್ ಕಂಪನಿ ಅಂದರೆ AI ಯೂಸ್ ಮಾಡಿ ಒಂದು ಯಂತ್ರ ಮೇಲೆ ಫೋಕಸ್ ಮಾಡುತ್ತೆ, ಡೆವಲಪಿಂಗ್ ಡ್ರಗ್ಸ್ ಆ್ಯಂಡ್ ಡಿಸ್ಕವರಿಂಗ್ ಆಫ್ ಡ್ರಗ್, ಹೊಸ ಡ್ರಗ್ಗಳನ್ನ ಸೃಷ್ಟಿಸೋದು ಮತ್ತು ಎಕ್ಸಿಸ್ಟಿಂಗ್ ಡ್ರಗ್ಗಳನ್ನ ಡೆವಲಪ್ ಮಾಡೋದು, ಅದ್ರ ಮೇಲೆ ಇದು ಫೋಕಸ್ ಮಾಡುತ್ತೆ. ಯಾರನ್ನ ಯೂಸ್ ಮಾಡಿ? AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಈ ಒಂದು ಕಂಪನಿ ಈ ಒಂದು ಥೀಮ್ ಮೇಲೆ ಫೋಕಸ್ ಮಾಡುತ್ತೆ. ಓಕೆನಾ. ಈ ಒಂದು ರಿಪೋರ್ಟು ಡೈರೆಕ್ಟಾಗಿ PIBಲಿ ಬಂದಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಕಂಪ್ನಿ ನೇಮ್ ಏನಾಗುತ್ತೆ? ಆಮ್ಜೆನ್ ಅಂತ ಕರಿತೀವಿ. ಆಮ್ಜೆನ್ ಅಂತ ಈ ಒಂದು ಕಂಪ್ನಿಯ ಹೆಸರು. ಜಾಸ್ತಿ ನ್ಯೂಸಲ್ಲಿ ಇತ್ತು ಈ ಒಂದು ಆಮ್ಜೆನ್ ಕಂಪನಿ. ಇವು ಯಾವ ಕರೆಂಟ್ ಅಫೇರ್ ಯಾವ ಮಂತ್ ಅಂತಂದರೆ 2025 ಏಪ್ರಿಲ್ ಮಂತಲ್ಲಿ ನಾವು ಈ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಬೋದು. ಓಕೆನಾ. ಸೊ ಆಮ್ಜೆನ್ ಅಂತ ಒಂದು ಕಂಪ್ನಿ, US ಬೇಸ್ಡ್ ಕಂಪ್ನಿ, ಏನ್ರ ಮೇಲೆ ಫೋಕಸ್ ಮಾಡುತ್ತೆ? ಡ್ರಗ್ಸು ಮತ್ತು ಡೆವಲಪ್ಮೆಂಟ್ ಆಫ್ ಡ್ರಗ್ಸು ಡಿಸ್ಕವರಿ ಮಾಡುತ್ತೆ ಮತ್ತು ಇರೋ ಒಂದು ಡ್ರಗ್ಗಳನ್ನ ಡೆವಲಪ್ ಮಾಡುತ್ತೆ. ಸೊ ನಮಗೆ ನಾವು ಅರ್ಥ ಮಾಡ್ಕೋಬೇಕು, ಈಗ ಯಾವುದೇ ಒಂದು ಕ್ವಶನ್ಸ್ ಕೇಳ್ತಿದ್ರು ಯಾವ ಥರ ಒಂದು ಕ್ವಶನ್ಸ್ ಕೇಳ್ತಾರೆ ಅಂತ. ಓಕೆನಾ. ಈಗ ಫಾರಿನ್ ಕಂಪನಿ ಯಾವ್ದಾದ್ರು ನಮ್ಮ ಇಂಡಿಯಾಗೆ ಬಂತು, ಅದು ಫೇಮಸ್ ಆಯಿತು, ಅಥವಾ ನಮ್ಮ ಇಂಡಿಯಾಗೆ ಏನಾದರೂ ಹೆಲ್ಪ್ ಆಗುತ್ತಾ ಕಂಪ್ನಿ ಅಂತ ಹೇಳಿದ್ರೆ ಅದು ಆ ಕಂಪ್ನಿಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡೈರೆಕ್ಟ್ ಕ್ವಶನ್ಸು ನೋಡಿ, ಇದು ಡೈರೆಕ್ಟಾಗಿ ಕೇಳಿದ್ದಾರೆ. ಯಾವುದೇ ಥರ ಈ ಕಂಪ್ನಿ ಏನ್ರ ಮೇಲೆ ಫೋಕಸ್ ಮಾಡ್ತೈತೆ, ಓಕೆನಾ, ಏನ್ರ ಮೇಲೆ ಫೋಕಸ್ ಮಾಡ್ತೈತೆ, ಒಂದು AI ಹಬ್ಬ ಏನೂ ಕೇಳ್ತಾ ಇಲ್ಲ. ಸೊ ಅವರು ಡೈರೆಕ್ಟಾಗಿ ಯಾವ ಕಂಪ್ನಿ ಹೆಸರೇನು ಅಂತ ಒಂದು ಸಿಂಪಲಾಗಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಸೊ ಅದಕ್ಕೆ ಹೇಳೋದು PIBನ ಪ್ರತಿದಿನ ನೋಡಿ, ಪ್ರತಿದಿನ 20 ಮಿನಿಟ್ಸ್, ನೈಟಲ್ಲಿ 20 ಮಿನಿಟ್ಸು ಟೈಮ್ ಕೊಟ್ಬಿಡಿ. ಯಾರ್ದಕ್ಕೆ? PIBನ ಓದೋಕ್ಕೆ. ಇಂಪಾರ್ಟೆಂಟ್ ಇದ್ದರೆ ಓದಿ. ಕೆಲವೊಂದು ದಿನ ಒಂದೇ ಒಂದು PIB ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಅಥವಾ ಕೆಲವೊಂದು ದಿನ 5 ರಿಂದ 6 ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ದಿನ ಇರೋದೇ ಇಲ್ಲ. ಓಕೆನಾ. ಸೊ 20 ನಿಮಿಷ ಮ್ಯಾಕ್ಸಿಮಮ್ ತಗೊಳುತ್ತೆ ಅದಕ್ಕೋಸ್ಕರ PIBನ ಓದಿ ನೋಡಿ. ಮತ್ತೆ ಅದೇ ಥರನೇ, ವಿಚ್ ಆಫ್ ದ ಫಾಲೋಯಿಂಗ್ ಕಂಡಕ್ಟೆಡ್ ದ ಇಂಡಿಯಾಸ್ ಇನಾಗ್ರಲ್ ಏಜೆಂಟಿಕ್ AI ಹ್ಯಾಕ್ಥ್ರೋನ್ ಇನ್ 2025? ಈ ಒಂದು ಕ್ವಶನು PIB ಇದೆ. TCS ಮೆಜಾರಿಟಿ ಆಫ್ ದ ಕ್ವಶನ್ಸ್ PIBಯಿಂದನೇ ಕೊಡೋದು. ಈ ಒಂದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವ ಒಂದು ಕಂಪ್ನಿ ಕಂಡಕ್ಟ್ ಮಾಡ್ತು ಏಜೆಂಟಿಕ್ AI ಹ್ಯಾಕ್ಥ್ರೋನ್ನ? ಇಟ್ ಈಸ್ ಟೆಕ್ ಅಡ್ವಾಂಟೇಜ್ AI ಅಂತ. ಟೆಕ್ ಅಡ್ವಾಂಟೇಜ್ AI ಒಂದು ಕಂಪ್ನಿ ಏನು ಬೇಸ್ಡು? ಇದು ಆರ್ಟಿಫಿಷಿಯಲ್ ಲರ್ನಿಂಗ್ ಬೇಸ್ಡ್. ಇದು ಆರ್ಟಿಫಿಷಿಯಲ್ ಲರ್ನಿಂಗ್ ಅಥವಾ ಮಷೀನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷೀನ್ ಲರ್ನಿಂಗ್ ಬೇಸ್ಡ್ ಕಂಪನಿ. ಓಕೆನಾ. ಬೇಸ್ಡ್ ಕಂಪನಿ. ನಮ್ಮ ಭಾರತದಲ್ಲಿ ಎಷ್ಟೊಂದು AI ಬೇಸ್ಡ್ ಕಂಪನಿ, ಮಷಿನ್ ಲರ್ನಿಂಗ್ ಬೇಸ್ಡ್ ಕಂಪನಿ ಇದೆ. ಬಟ್ ಇದ್ರ ಬಗ್ಗೆ ನೀವು ಯಾಕೆ ಕೇಳಿದ್ರು ಅಂತಂದರೆ, ದಿಸ್ ಈಸ್ ದ ಫಸ್ಟ್ ಕಂಪನಿ ಇನ್ ಅವರ್ ಇಂಡಿಯಾ. ಯಾಕೆ ಫಸ್ಟ್ ಏಜೆಂಟಿಕ್ AI ಕಂಪನಿ
ಫಸ್ಟ್ ಏಜೆಂಟಿಕ್ ಎ ಐ ಕಂಪನಿ ಎಲ್ಲಿ? ನಮ್ಮ ಭಾರತದಲ್ಲಿ. ಓಕೆನಾ. ಏಜೆಂಟಿಕ್ ಎ ಐ ಅಂದರೆ ಏನು? ಏಜೆಂಟಿಕ್ ಎ ಐ ಅಂದರೆ ಒಂದು ಜಾಸ್ತಿ ಅಡ್ವಾನ್ಸ್ಡ್ ಎ ಐ. ಓಕೆನಾ. ಫಾರ್ ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಬ್ಯಾಂಕಿಂಗಲ್ಲಿ ಯೂಸ್ ಮಾಡ್ಬೋದು, ಎ ಟಿ ಎಮಲ್ಲಿ ಯೂಸ್ ಮಾಡ್ಬೋದು. ಈ ಥರ ಒಂದು ಅಡ್ವಾನ್ಸ್ಡ್ ಎ ಐಗಳನ್ನ ನಾವೇನಂತ ಕರಿತೀವಿ? ಏಜೆಂಟಿಕ್ ಎ ಐ ಅಂತ ಕರಿತೀವಿ. ಓಕೆನಾ. ಮತ್ತು ನಾವು ಎ ಐ ಥೆರಪಿನೂ ಬಂದಿದೆ ಈಗ, ಎ ಐ ರೋಬೋಟಿಕ್ಸ್ ಸರ್ಜರೀಸು ಬಂದಿದೆ. ಅವೆಲ್ಲ ಏನಂತೀವಿ ನಾವು? ಏಜೆಂಟಿಕ್ ಎ ಐ. ನಮ್ಮ ಭಾರತದ ಮೊದಲ ಏಜೆಂಟಿಕ್ ಎ ಐ ಯಾವುದು? ಹ್ಯಾಕ್ಥ್ರೋನ್. ಏಜೆಂಟಿಕ್ ಎ ಐ ಹ್ಯಾಕ್ಥ್ರೋನ್. ಯಾರು ಅದನ್ನು ಕಂಡಕ್ಟ್ ಮಾಡ್ತಾರೆ? ಟೆಕ್ ಅಡ್ವಾಂಟೇಜ್ ಅಂತ ಎ ಐ ಅನ್ನೋರು ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಅದೊಂದು ಕಂಪನಿ. ಸೊ ಇಲ್ಲಿ ಅವರು ಬೇಸಿಕ್ಕಾಗಿ ಕೇಳಿದ್ದಾರೆ, ಯಾವುದೇ ಥರ ಡೀಪ್ ಕ್ವಶನ್ಸ್ ಕೇಳಿಲ್ಲ. ಬಟ್ ನಾವು ಓದಿರಲ್ಲಲ್ವಾ, ಅದಕ್ಕೋಸ್ಕರ ಈ ಒಂದು ಕ್ವಶನ್ ನಮಗೆ ಕಷ್ಟ ಅನಿಸುತ್ತೆ. ಇದನ್ನು PIBಲೇ ಕೇಳಿದ್ದು, ಅದೇ ಮಂತ್ ಇದು ಮೇ ಮಂತಲ್ಲಿ ಬಂದಂಥ ಒಂದು ಕರೆಂಟ್ ಅಫೇರ್ಸು. ಫಿಫ್ತ್ ಒನ್, ವಿಚ್ ಸೆಕ್ಟರ್ ವಾಸ್ ಗಿವನ್ ಅ ಟಾಪ್ ಪ್ರಿಯಾರಿಟಿ ಅಂಡರ್ ದ ಸೆಕೆಂಡ್ 5 year ಪ್ಲಾನ್? ಸೆಕೆಂಡ್ 5 year ಪ್ಲಾನ್ ಯಾವೊಂದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ? PC ಮಹಲ್ ನೋಬಿಸ್. ಮಹಲ್ ನೋಬಿಸ್ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಏನಂತೆ ಫೋಕಸ್ ಮಾಡ್ತಾರೆ? ಹೆವಿ ಇಂಡಸ್ಟ್ರಿ ಮೇಲೆ ಫೋಕಸ್ ಮಾಡ್ತಾರೆ. ಮತ್ತು PC ಮಹಲ್ ನೋಬಿಸ್ನ ನಾವೇಂತೀವಿ? ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು PC ಮಹಲ್ ನೋಬಿಸ್ನ ಕರಿತೀವಿ. ಓಕೆನಾ. ಇಲ್ಲಿ ಆಪ್ಷನ್ ಯಾವುದಾಗಿರುತ್ತೆ? ಹೆವಿ ಇಂಡಸ್ಟ್ರೀಸ್ ಆಪ್ಷನ್ ಆಗಿರುತ್ತೆ. ಮತ್ತು ಅಗ್ರಿಕಲ್ಚರ್ ಯಾವೊಂದು 5 year ಪ್ಲಾನ್ ಮೇಲೆ ಫೋಕಸ್ ಮಾಡ್ತೀವಿ? ಅಗ್ರಿಕಲ್ಚರ್ನ ಅಂದರೆ ಫಸ್ಟ್ 5 year ಪ್ಲಾನ್ನಲ್ಲೇ ನಾವು ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್ ಈ ಸೆಕೆಂಡ್ 5 year ಪ್ಲಾನ್ ಓಕೆನಾ ಎಂಟ್ರ ಮೇಲೆ ಫೋಕಸ್ ಮಾಡುತ್ತೆ? ಹೆವಿ ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಮಾಡುತ್ತೆ. ಮತ್ತು 3 ಇಂಡಸ್ಟ್ರೀಸ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಭಿಲೈ ಸ್ಟೀಲ್ ಪ್ಲ್ಯಾಂಟ್, ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟ್ ಮತ್ತು ರೌರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್. ಓಕೆನಾ. ಅಂದರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಟಿಸ್ಕೋ. ಯಾವುದು? ಟಾಟಾ ಕಂಪ್ನಿ, TISCO, ಟಿಸ್ಕೋ ಎಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ? ಜಮ್ಶೆದ್ಪುರ್, ಜಾರ್ಖಂಡಲ್ಲಿ. ಜಮ್ಶೆದ್ಪುರ್. ಓಕೆನಾ. ಅದಕ್ಕೆ ಅವ್ರನ್ನ ಜಮ್ಶೆದ್ಪುರ್ ಟಾಟಾ ಅಂತ ಕರೀತಾರೆ. ಓಕೆನಾ. ಜಮ್ಶೆದ್ಪುರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ ಒಂದು ಇಯರಲ್ಲೇ? ಈ ಒಂದು ಸೆಕೆಂಡ್ 5 year ಪ್ಲಾನಲ್ಲೇ. ಮತ್ತು ರೌರ್ಕೆಲಾ ಸ್ಟೀಲ್ ಪ್ಲಾಂಟ್ ಎಲ್ಲಿ? ಒಡಿಶಾದಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅದೇ ದುರ್ಗಾಪುರ್ ಸ್ಟೀಲ್ ಪ್ಲಾಂಟು ವೆಸ್ಟ್ ಬೆಂಗಾಲಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತು ಭಿಲೈ ಸ್ಟೀಲ್ ಪ್ಲಾಂಟು ಛತ್ತೀಸ್ಗಢಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆನಾ. ಈ ಒಂದು ಸ್ಟೀಲ್ ಪ್ಲಾಂಟ್ಗಳನ್ನ ಯಾವೊಂದು 5 year ಪ್ಲಾನ್ ಎಸ್ಟಾಬ್ಲಿಷ್ ಮಾಡ್ತಾರೆ? ಸೆಕೆಂಡ್ 5 year ಪ್ಲಾನ್. ಯಾಕೆ? ದೇ ವಿಲ್ ಬಿ ಮೇನ್ಲಿ ಫೋಕಸಿಂಗ್ ಆನ್ ಹೆವಿ ಇಂಡಸ್ಟ್ರೀಸ್. Who among the following was renowned poet saint of the Bhakti movement known for composing dohas? ಭಕ್ತಿ ಮೂಮೆಂಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಯಾರು ಒಂದು ಭಕ್ತಿ ಮೂಮೆಂಟು ಅಂದರೆ ಕವಿಯವರು ಈ ದೋಹಾಸ್ನ ಯೂಸ್ ಮಾಡ್ತಿದ್ರು ಅಂತ. ದೋಹಾಸ್ ಅಂದರೆ ಏನಿಲ್ಲ, ಯೂಸಿಂಗ್ ಟೂ ಲೈನ್ ಕಪ್ಲೆಟ್ಸ್. ಓಕೆನಾ. 2 ಲೈನಲ್ಲಿ ಯೂಸ್ ಮಾಡ್ತಿದ್ರು. ಓಕೆನಾ. ಈ ಒಂದು ಪೊಯೆಟ್ಗಳು ಯಾರು ಈ ಒಂದು 2 line ಕಪ್ಲೆಟ್ಸ್ ಯೂಸ್ ಮಾಡ್ತಿತ್ತು ಅಂದರೆ ಇದು ಸಿಖ್ ಕಮ್ಯುನಿಟಿಗೆ ಸೇರಿದವರು. ಯಾರು? ಕಬೀರ್ ದಾಸ್ ಅವರು ಈ ಒಂದು ದೋಹಾಸ್ನ ಅಂತ ಯೂಸ್ ಮಾಡ್ತಿದ್ರು. ಈ ಸಿಖ್ ಕಮ್ಯುನಿಟಿ, ಕಬೀರ್ ಅಥವಾ ಸಿಖ್ ಕಮ್ಯುನಿಟಿಯವರು ಮೇನ್ಲಿ ಏನು ಆಕ್ಯುಪೇಷನ್ ಇತ್ತು? ಅವರು ವೀವರ್ಸ್ ಆಗಿದ್ರು. ಓಕೆನಾ. ಈ ವೀವರ್ಸ್ಗೆ ಇನ್ನೊಂದು ಹೆಸರಿದೆ, ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆನಾ. ಈ ಒಂದು ಜುಲಹ ಅಥವಾ ಈ ಒಂದು ಯಾರು ಯಾವೊಂದು ಕಮ್ಯುನಿಟಿಗೆ ಅಸೋಸಿಯೇಟೆಡ್ ಆಗಿರ್ತಾರೆ ಅಥವಾ ಯಾವ ಸಂಬಂಧ ಈ ಒಂದು ಪದ ಯಾವೊಂದು ಕಮ್ಯುನಿಟಿಗೆ ರಿಲೇಟೆಡ್ ಅಂತಲೂ ಕೇಳಿರ್ತಾರೆ, ಸಂಬಂಧಪಟ್ಟಿದೆ ಅಂತ. ಅದು ಯಾವ ಕಮ್ಯುನಿಟಿಗೆ? ಸಿಖ್ ಕಮ್ಯುನಿಟಿ ಅಥವಾ ಕಬೀರ್ ಅವ್ರಿಗೆ. ಓಕೆನಾ. ಇವರು ಮೇನ್ಲಿ ಏನು ಮಾಡ್ತಾರೆ? ದೇ ಬಿಲೀವ್ ಇನ್ ಮೋನಿಥಿಸಮ್ ಅಂದರೆ ಒಂದೇ ಗಾಡ್ ಮೇಲೆ ಅವ್ರ ಭಕ್ತಿ ಇರೋದು. ಅಂದರೆ ಒಂದೇ ಗಾಡ್ನ ನಂಬೋದು ಮತ್ತು ಇಡೀ ವರ್ಲ್ಡಲ್ಲಿ ಒಂದೇ ಗಾಡ್ ಇರೋದು ಅಂತ ಅವರು ನಂಬ್ತಾರೆ. ಸರಿನಾ. ಮತ್ತು ಅವ್ರಿಗೆ ಯಾವುದೇ ಥರ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರಲ್ಲ. ಅವರು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಮತ್ತೇನಂತಾರೆ? ಹಿಂದೂಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಸಿಖ್ಸ್ ಆಗಲಿ, ಇವರೆಲ್ಲರೂ ಒಂದೇ ಮನುಷ್ಯರು. ಎಲ್ಲತ್ರೊಳಗೂ ಒಬ್ಬರೇ. ಅದು ಯಾವುದೇ ಥರ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇವರು ಫಾಲೋ ಮಾಡಲ್ಲ. ಸರಿನಾ. ನೆಕ್ಸ್ಟು ಕಾಳಿದಾಸ ಬಗ್ಗೆ ಕೊಟ್ಟಿದ್ದಾರೆ. ಕಾಳಿದಾಸ ಬಗ್ಗೆ ಆಗಲೇ ಕ್ವಶನ್ಸ್ ಕೇಳಿದರೆ ಮುಂದೆ ಅವರು ಬೇರೆ ಅವ್ರ ಲಿಟ್ರರಿ ವರ್ಕ್ಸ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ಓಕೆನಾ. ಅದು ಬಿಟ್ಟರೆ ಇನ್ನೇನು ಕೇಳಲ್ಲ. ಮಾಳವಿಕ ಅಗ್ನಿಮಿತ್ರ ಆಗಿರ್ಬೋದು, ಮೇಘದೂತ, ಋತು ಸಂಹಾರ,
ರಘುವಂಶ, ಈ ಥರ ಒಂದು ಲಿಟ್ರರಿ ವರ್ಕ್ಸ್ ಐತೆ. ನಾವು ಮುಂದಿನ ಕ್ವಶನ್ಸಲ್ಲಿ ನೋಡೋಣ. ಒಂದೇ ಕ್ವಶನಲ್ಲಿ ಎಲ್ಲ ಬೇಡ, ಒಂದೇ ಇದ್ರೊಳಗೆ ಎಲ್ಲ ಬೇಡ. ಮುಂದೆ ಅವ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದರೆ ಅವ್ರ ಬಗ್ಗೆ ಕ್ವಶನ್ಸ್ ಕೇಳಿದಾಗ ಅವ್ರ ಬಗ್ಗೆ ನಾವು ಡೀಪಾಗಿ ನೋಡೋಣ. In March 2025, the Lok Sabha passed the bill for lading bill, modernizing how many years of the old colonial shipping law. ಒಂದು ಬ್ರಿಟಿಷ್ ಕಾಲದ ಶಿಪ್ಪಿಂಗ್ ಲಾ ಇತ್ತು. ಓಕೆನಾ, ಶಿಪ್ಪಿಂಗ್ ಲಾ ಇತ್ತು. ಯಾರ ಕಾಲದದ್ದು? ಬ್ರಿಟಿಷ್ ಕಾಲದ್ದು. ಈಗ ಆ ಲಾನ ರೀಪ್ಲೇಸ್ ಮಾಡಿದ್ರು, ಒಂದು ಬಿಲ್ ತೊಗೊಬಂದು ರೀಪ್ಲೇಸ್ ಮಾಡಿದ್ರು. ಓಕೆನಾ. ನಮಗೆ ಬಿಲ್ಗಳ ಮೇಲೆ ಏನೇ ಕ್ವಶನ್ಸ್ ಬಂದರೂ ಬರ್ಕೊಬಿಡಿ. ಮೊದಲನೇದು, ಯಾವ ಬಿಲ್ನ ರೀಪ್ಲೇಸ್ ಮಾಡ್ತು ಅಂದರೆ ಹೊಸ ಬಿಲ್, ನ್ಯೂ ಬಿಲ್ ನೇಮ್ನ ಹೇಳಿ. ಮತ್ತು ರೀಪ್ಲೇಸ್ ಮಾಡಿದಾಗ ಯಾವ ಒಂದು ಬಿಲ್ನ, ಹಳೆ ಬಿಲ್ನ ರೀಪ್ಲೇಸ್ ಮಾಡ್ತು, ಓಲ್ಡ್ ಬಿಲ್ ನೇಮ್ನ ಹೇಳಿ. ಎಷ್ಟು ವರ್ಷ ಆದಮೇಲೆ ರೀಪ್ಲೇಸ್ ಮಾಡ್ತು, ನಂಬರ್ ಆಫ್ ಇಯರ್ಸ್ನ ಎಷ್ಟು ವರ್ಷ ಆದಮೇಲೆ. ಅದಾದಮೇಲೆ ಯಾವೊಂದು ಸೆಕ್ಟರ್ಗೆ ಅದು ಸೀಮಿತವಾಗಿದ್ದು ಅಂದರೆ ಬಿಲಾಂಗ್ ಆಗಿದ್ದು, ಅಥವಾ ಯಾವೊಂದು ಆರ್ಗನೈಸೇಷನ್ನು, ಮತ್ತು ಯಾವೊಂದು ಟಾಪಿಕ್ ಅಂತಂದರೆ ಫೋಕಸ್ ಏನತ್ರ ಮೇಲೆ ಮಾಡುತ್ತೆ. ಓಕೆನಾ, ಏನತ್ರ ಮೇಲೆ ಒಂದು ಫೋಕಸ್ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಸೊ ನಾವು ಯಾವುದೇ ಒಂದು ಬಿಲ್ ತೊಗೊಂಡು ಓದಬೇಕಾದ್ರೆ ಈ ಎಲ್ಲ ಒಂದು ಆ್ಯಂಗಲಿಂದ ನಾವು ಓದಿದ್ರೆ ನಮಗೆ ನೆಕ್ಸ್ಟ್ ಕ್ವಶನಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಈಸಿ ಆಗಿಬಿಟ್ಟಿರುತ್ತೆ. ಸೊ ನಾವು ಮುಂಚೆನೇ ಹಿಂಗೆ ಓದ್ಕೊಬಿಟ್ಟಿದ್ರೆ ನೆಕ್ಸ್ಟು ನಾವು ಡೈರೆಕ್ಟ್ ಕ್ವಶನ್ ಓದ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ಮಾಡೆಲ್ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ. ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಆನ್ಸರ್ ಆಗಿರುತ್ತೆ 169 ಇಯರ್ಸು ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ಯಾಕೆ ಈ ಕ್ವಶನ್ ಅಂತಂದರೆ ನಾವು ಗೊತ್ತಾಗಬೇಕು ನಮಗೆ ಬಿಲ್ಸ್ ಬಗ್ಗೆ ಕೇಳಿದಾಗ ಯಾವ ಥರ ಅವರು ನಮಗೆ ಕ್ವಶನ್ಸ್ ಕೇಳ್ಬೋದು ಅಂತ. ಸೊ ನಾವು ಮುಂದೆ ಲೆಕ್ಚರ್ಸಲ್ಲೂ ನೋಡ್ಬೋದು. ಮುಂದೆ ಲೆಕ್ಚರ್ಸಲ್ಲಿ ಬಿಲ್ಸ್ ಮೇಲೆ ಕ್ವಶನ್ ಇದೆ, ಆವಾಗ ಬೇರೆ ಥರನೇ ವೆರೈಟಿಯಾಗಿ ಕೇಳಿರ್ತಾರೆ. ಅಥವಾ ಅದೇ ಶಿಫ್ಟಲ್ಲಿ ಈ ಬಿಲ್ನೇ, ಅದೇ ದಿನದಲ್ಲಿ ಬೇರೆ ಶಿಫ್ಟಲ್ಲಿ ಈ ಬಿಲ್ನೇ ಇದು ಯಾವೊಂದು ರೀಪ್ಲೇಸ್ ಮಾಡ್ತೀವಿ, ಈ ಬಿಲ್ಲು ಯಾವ ಬಿಲ್ನ ರೀಪ್ಲೇಸ್ ಮಾಡ್ತಂತನೂ ಕೇಳಿರ್ಬೋದು. ಸೊ ಬಿಲ್ಸ್ಗಳ ಮೇಲೆ ಈ ಥರನಾಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಕ್ಸಾಂಪಲ್ ಆಫ್ ದ ಲಾಂಗಿಟ್ಯೂಡ್ನಲ್ ವೇವ್. ಲಾಂಗಿಟ್ಯೂಡ್ನಲ್ ವೇವ್ ಅಂದ್ರೇನು? ಪ್ಯಾರಲಲ್ ಆಗಿರುತ್ತೆ, ಯಾವುದೇ ಥರ ಏರುಪೇರು ಇರಲ್ಲ. ಓಕೆನಾ, ವೇವ್ಸು ಯಾವುದೇ ಥರ ಏರುಪೇರು ಇರಲ್ಲ. ಅದೇ ಟ್ರಾನ್ಸ್ಫರ್ಸ್ ವೇವ್ ಅಂದರೆ ಒಂದು ವೇವ್ ಹಿಂಗಿದ್ರೆ ಇನ್ನೊಂದು ವೇವ್ ಮೇಲ್ಗಡೆ ಹೋಗುತ್ತೆ, ಇನ್ನೊಂದು ವೇವ್ ಕೆಳಗಡೆ ಜಾಸ್ತಿ ಹೋದರೆ ಇನ್ನೊಂದು ವೇವ್ ಇಲ್ಲಿಗೆ ಬರುತ್ತೆ. ಓಕೆನಾ, ಅದನ್ನು ಟ್ರಾನ್ಸ್ಫರ್ಸ್ ವೇವ್ ಅಂತ ಇರುತ್ತೆ. ಸೊ ಇಲ್ಲ ಆಪ್ಷನ್ ಯಾವುದಾಗುತ್ತೆ ಅಂತಂದರೆ ಸೌಂಡ್ ವೇವ್ ಇನ್ ದ ಏರ್. ಸೌಂಡ್ ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ಬೇಕಾರೆ ನಾವೀಗ ಇಲ್ಲಿಂದ ಮಾತಾಡ್ತೀವಿ, ನಾವು ವೇವ್ಸ್ ಏನಾಗುತ್ತೆ ಟ್ರಾವೆಲ್ ಆಗ್ತಾ ಇರುತ್ತೆ. ಓಕೆನಾ, ಟ್ರಾವೆಲ್ ಒಂದೇ ಮೀಡಿಯಮಲ್ಲಿ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಲಾಂಗಿಟ್ಯೂಡ್ನಲ್ ವೇವ್ ಅಂತ ನಾವು ಕರಿತೀವಿ. ಓಕೆನಾ, ಇದು ಒಂದೇ ವೇವಲ್ಲಿ ಫಾಲೋ ಆಗ್ತಿರೋ ಲಾಂಗಿಟ್ಯೂಡ್ನಲ್ ವೇವ್. ಅದೇ ನಾವು ಏನಾದರೂ ಫಾರ್ ಎಕ್ಸಾಂಪಲ್ ಈಗ ಒಂದು ಹಿಂಗೆ ಮೇಲೋಗೋದು, ಒಂದ್ಸರಿ ಸ್ವಲ್ಪ ಕೆಳಗೆ ಬಂದು ಇನ್ನೊಂದ್ಸರಿ ಜಾಸ್ತಿ ಮೇಲೋಗೋದು, ಇದನ್ನ ಏನಂತ ನೋಡ್ತೀವಿ ನಾವು? ಅದನ್ನು ಟ್ರಾನ್ಸ್ಫರ್ಸ್ ವೇವ್ ಅಂತ ಕರಿತೀವಿ. ಬೇಸಿಕ್ ಕ್ವಶನ್ಸು ಫಿಸಿಕ್ಸಿಂದ. Who has written the book Parliament Powers, Function and Privileges, a comparative constitutional perspective, launched by the Vice President Jagdeep Dhanankar. ಇದು ವಾಲಂಟರಿ ರಿಟೈರ್ಮೆಂಟ್ ತೊಗೊಳ್ತಾರೆ. ಇವ್ರನ್ನ ಸಕ್ಸೀಡ್ ಮಾಡೋದು ಯಾರು? CP ರಾಧಾಕೃಷ್ಣನ್. ಓಕೆ, CP ರಾಧಾಕೃಷ್ಣನ್ ಅವರು. ಅವ್ರು ಯಾವ ರಾಜ್ಯದವರು? ಮಹಾರಾಷ್ಟ್ರ ರಾಜ್ಯದವರು. ಓಕೆನಾ. ನಾನು ಒಂದು ಲಿಸ್ಟ್ನ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಬಂತು ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವ್ರು ಯಾವುದಾದ್ರೂ ಒಂದು ಬುಕ್ನ ರಿಲೀಸ್ ಮಾಡಿದ್ರೆ ಓಕೆ, ಆ ಬುಕ್ಕು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಆ ಬುಕ್ ಏನಾಗಿರುತ್ತೆ? ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಯಾರು? ಜಗದೀಪ್ ಧನಂಕರ್ ವೈಸ್ ಪ್ರೆಸಿಡೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರು ಯಾವ ಒಂದು ಬುಕ್, ಆ ಬುಕ್ ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ವಾ, ಮತ್ತು ಆ ಬುಕ್ ಆಥರ್ನ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಯಾರು ಈ ಬುಕ್ನ ಇಂಟ್ರೊಡ್ಯೂಸ್ ಮಾಡೋದು? Dr. K.S. ಚೌಹಾನ್. ಇಲ್ಲಿದ್ದು ಲಾಸ್ಟ್ ವರ್ಷದ ಕರೆಂಟ್ ಅಫೇರ್ಸು. Which method used in metallurgy specifically describes the formation of the metal oxides by heating carbonate ores? Ions ಅಲ್ಲ, ores. ಯಾವ ಒಂದು ಮೆಥಡು? ಇದು ಈಸಿ ಮೆಥಡ್. ಅದು ಕ್ಯಾಲ್ಸಿನೇಷನ್ ಅಂತ ನಾವು ಕರಿತೀವಿ. ಈ ಕ್ಯಾಲ್ಸಿನೇಷನ್ ಅಂದರೆ ಏನು? ಈ ಕೆಮಿಸ್ಟ್ರಿಲಿ ನಮಗೆ ಈಸಿ
ಈಸಿಯಾಗಿರೋ ಕ್ವಶನ್ಸ್ನ ಕೇಳ್ತಾರೆ ಬೇಸಿಕ್ ಆಗಿ. ಬಟ್ ನಾವು ಯಾರ್ಯಾರು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ತಾರೆ ನೋಡಿ, ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ಕೆಮಿಸ್ಟ್ರಿ ಲಾಸ್ಟ್ ಓದೋದೇ ನಾವು 10th ಸ್ಟ್ಯಾಂಡರ್ಡಲ್ಲಿ. ಸೊ ಈ ಥರ ಒಂದು ಕ್ವಶನ್ಸ್ ಕೇಳಿದಾಗ ನಮಗೆ ಕಷ್ಟ ಅನಿಸುತ್ತೆ. ಇವನ್ ನನಗೂ ಈ ಕ್ವಶನ್ಸ್ ಕಷ್ಟ ಅನಿಸಿತ್ತು. ಬಟ್ ನಾನು ಯಾವಾಗ ಕೆಮಿಸ್ಟ್ರಿ ಬುಕ್ ತೆಗ್ದು ನೋಡಿದ್ನೋ ಅವಾಗ ಈಸಿನೇ ಅಂತ ಅನಿಸುತ್ತೆ. ಕ್ಯಾಲ್ಸಿನೇಷನ್ ಅಂದ್ರೇನು? ಅದೊಂದು ಥರ್ಮಲ್ ಪ್ರಾಸೆಸ್ ಅಂದಾಗ ಏನು ಮಾಡ್ತೀವಿ ನಾವು? ಹೀಟ್ ಮಾಡ್ತೀವಿ. ಓಕೆನಾ? ಹೀಟ್ ಮಾಡ್ತೀವಿ ಯೂಸ್ಡ್ ಇನ್ ಮೆಟಲರ್ಜಿ, ಮೆಟಲ್ನ ಫಾರ್ಮ್ ಮಾಡ್ಬೇಕಾದ್ರೆ ಟು ಕನ್ವರ್ಟ್ ಕಾರ್ಬೊನೇಟ್ ಅಯಾನ್ಸ್ ಇನ್ ಮೆಟಲ್ ಆಕ್ಸೈಡ್. ಓಕೆನಾ? ಫಾರ್ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬೆಸ್ಟ್ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಆಫ್ ಕ್ಯಾಲ್ಸಿನೇಷನ್ ಈಸ್ ಕನ್ವರ್ಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 ಟು ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಯಾರ್ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ತಾರಲ್ಲ, ಅವ್ರಿಗೆ ಕೆಮಿಸ್ಟ್ರಿ ಕಷ್ಟ ಆಗುತ್ತೆ. ಓಕೆನಾ? ಕೆಮಿಸ್ಟ್ರಿ ಕಷ್ಟ ಆಗುತ್ತೆ. ಸೊ ನೀವೇನು ಮಾಡಿ ಅಂತಂದರೆ ಸ್ವಲ್ಪ PYQs ನೋಟ್ ಮಾಡ್ಕೊಬಿಡಿ ಒಂದು ಬುಕ್ಕಲ್ಲಿ, ಅಥವಾ ನೀವು ಪ್ರಿಂಟ್ಔಟ್ ತೊಗೊತಿರೋದು ಮೊಬೈಲ್ ಇಟ್ಕೊಂಡು ಏನೋ ಒಟ್ಟಿನಲ್ಲಿ PYQs ನೋಟ್ ಮಾಡಿಕೊಂಡು ಆ PYQs ರಿವೈಸ್ ಮಾಡಿ. ಓಕೆನಾ? ಜಾಸ್ತಿ ಸಲ ರಿವೈಸ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಅಥವಾ ವಿಡಿಯೋ ನೋಡಿ ತಿಳ್ಕೊಬಿಡಿ. ಅರ್ಥ ಮಾಡಿಕೊಂಡು ನೀವು ನೆನ್ಪಿಟ್ಕೊಳ್ಳಿ. ಸೊ ಅದು ಸ್ವಲ್ಪ ಕೆಮಿಸ್ಟ್ರಿ ಸ್ವಲ್ಪ ಒಂದು ಕಾನ್ಸೆಪ್ಟ್ಸ್ ಮೇಲೇ ಕೇಳೋದು. ಓಕೆನಾ? ಸೊ ಹಾಗಾಗಿ ನಾನು ಅದೇ ಥರ ಮಾಡ್ಕೊಂಡಿದ್ದೆ. ಸೊ ಎಕ್ಸಾಮ್ಸಲ್ಲಿ ಬಂದರೆ ಮೆಜಾರಿಟಿ ನನಗೆ ಮಾಡೋಕ್ಕಾಗ್ತಿತ್ತು. ಮತ್ತು ಕ್ಯಾಲ್ಸಿನೇಷನ್ ಅಂದರೆ ಏನು? ಅದು ಕ್ಯಾಲ್ಸಿನೇಷನ್ ಅಂದರೆ ನಮ್ಗೆ ಗೊತ್ತು, ಅದೊಂದು ಬಯೋಲಾಜಿಕಲ್ ಪ್ರಾಸೆಸ್. ಏನಂದರೆ ಕ್ಯಾಲ್ಶಿಯಂ ಸಾಲ್ಟ್ಸ್ ಏನಾದ್ರು ಒಂದು ಟಿಶ್ಯೂಸ್ ಮೇಲೆ ಕುತ್ಕೊಂಡ್ರೆ ಅದು ದಪ್ಪ ಆಗಿಬಿಡುತ್ತೆ. ಓಕೆನಾ? ಅದನ್ನು ನಾವು ಕ್ಯಾಲ್ಸಿಫಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟು ಕ್ಲೋರಿನೇಷನ್ ಅಂದರೆ, ಈ ಒಂದು ಟರ್ಮ್ ಯಾರು ಚಿನ್ನ ಬೆಳ್ಳಿ ಅಂಗಡಿ ಇಕ್ಕಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಕ್ಲೋರಿನೇಷನ್ ಅಂದ್ರೆ ಏನು? ಈಗ ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟಿಂದ ಗೋಲ್ಡ್ ಅಥವಾ ಸಿಲ್ವರ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ಕ್ಲೋರಿನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಓಕೆನಾ? ಕ್ಲೋರಿನ್ ಗ್ಯಾಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ? ಗೋಲ್ಡ್ ಸಿಲ್ವರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದೇ ಥರನೇ ಎಲ್ಲ ಒಂದು ಟರ್ಮ್ಸ್ ಬಗ್ಗೆ ನಮಗೆ ಅರಿವಿರಬೇಕು. ನೆಕ್ಸ್ಟ್ ಕ್ವಶನ್, which exercise did INS Shivalik completes just before joining RIMPAC in June 2024? ಓಕೆನಾ? ಯಾವೊಂದು ಎಕ್ಸಸೈಸು INS ಶಿವಾಲಿಕ್ ಕಂಪ್ಲೀಟ್ ಮಾಡ್ತು ಅಂತ ಕೇಳಿದೆ. ನಮ್ಗೆ ಇಲ್ಲಿ ಗೊತ್ತು INS ಶಿವಾಲಿಕ್ ಅಂದ್ರೇನು? ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ನೇವಿ. ಓಕೆನಾ? ಅದು ಒಂದು ಶಿಪ್ಪು. INS ಅಂತ ಏನೇ ಬಂದರೂ ಅದೊಂದು ಶಿಪ್ಪು. ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ನೇವಿಗೆ ರಿಲೇಟೆಡ್ ಆಗಿರುತ್ತೆ. ಯಾವೊಂದು ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ತು ಯಾವೊಂದು ಶಿಪ್ಪು. ಸೊ ಇಲ್ಲಿ ನಾವು ಯಾವುದೇ ಒಂದು ಎಕ್ಸಸೈಸ್ ಬಗ್ಗೆ ಓದಬೇಕಾದ್ರು, ಫಾರ್ ಎಕ್ಸಾಂಪಲ್ ಇಲ್ಲಿ ಆನ್ಸರ್ ಯಾವುದು? ಜಿಮ್ಮೆಕ್ಸ್ ಅಂದರೆ ಯಾವುದು? ಇಂಡಿಯಾ ಪ್ಲಸ್ ಜಪಾನ್. ಓಕೆನಾ? ನೇವಲ್ ಎಕ್ಸಸೈಸಸ್ಸು. ಈಗ ನಾವು ಒಂದು ನೇವಲ್ ಎಕ್ಸಸೈಸ್ ಬಗ್ಗೆ ಓದ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೇ ತೊಗೊಳ್ಳೋಣ, ಯಾವುದು? ಜಿಮ್ಮೆಕ್ಸ್ನ. ಇಂಡಿಯಾ ಮತ್ತು ಜಪಾನ್ ಮಧ್ಯೆ ನಡೆದಿದ್ದು. ಮತ್ತು ಇದು ಎಡಿಷನ್ ಯಾವುದು? ಎಲ್ಲಿ ನಡೀತು? ಜಪಾನಲ್ಲಿ ಲೊಕೇಶನ್ನು ಜಪಾನಲ್ಲಿ ನಡೀತಾ ಅಥವಾ ನಮ್ಮ ಇಂಡಿಯಾದಲ್ಲಿ ನಡೀತಾ? ಈ ಒಂದು ನಮ್ಮ ಚೆನ್ನೈಯಲ್ಲೇ ನಡೆದಿದ್ದು. ಓಕೆನಾ? ಈ ಒಂದು ಎಕ್ಸಸೈಸಲ್ಲಿ ಯಾವ ಒಂದು ಶಿಪ್ಪು ಯೂಸ್ ಆಗಿತ್ತು? ಓಕೆನಾ? ಯಾವ ಒಂದು ಶಿಪ್ಪು ಯೂಸ್ ಆಗಿತ್ತು? ಈ ಒಂದು ಎಕ್ಸಸೈಸ್ ಯಾವ ಶಿಪ್ ಯೂಸ್ ಆಗಿತ್ತು? INS ಶಿವಾಲಿಕ್ ಶಿಪ್ಪು ಯೂಸ್ ಆಗಿತ್ತು. ಸೊ ಈ ಥರ ಒಂದು ಕ್ವಶನ್ಸ್ ಕೇಳ್ತಾರೆ. ಎಕ್ಸಸೈಸ್ ಬಗ್ಗೆ ನಾವು ಫಾರ್ ಎಕ್ಸಾಂಪಲ್ ಈಗ ಸ್ಲಿನೆಕ್ಸ್ ಅಂತ ಅಂದ್ಕೊಂಡ್ರೆ ನೋಡಿ, ಇಲ್ಲಿ ಆಪ್ಷನ್ ಸ್ಲಿನೆಕ್ಸ್ ಐತಿ. ಯಾವುದು? ಇಂಡಿಯಾ ಮತ್ತು ಶ್ರೀಲಂಕಾ. ಓಕೆನಾ? ಈ ಒಂದು ಎರಡು ದೇಶಗಳ ನಡುವೆ ಈ ಒಂದು ಎಕ್ಸಸೈಸ್ ಆಗಿದೆ. ಅಂದರೆ ಎಲ್ಲಿ ನಡೀತು, ಯಾವೊಂದು ಶಿಪ್ ಪಾರ್ಟಿಸಿಪೇಟ್ ಮಾಡ್ತು, ಆ ಥರ ಎಲ್ಲ ನಾವು ಓವರ್ ಆಲ್ ಆ್ಯಂಗಲಿಂದ ನಾವು ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ತಿಳ್ಕೊಬೇಕು. ಮತ್ತು ಆಕ್ಸ್ಟ್ರಾ ಇಂಡೆಕ್ಸ್ ಅಂತ ಐತೆ, ಇದು ಯಾವುದು? ಆಸ್ಟ್ರೇಲಿಯಾ ಜೊತೆಗೆ. ಓಕೆನಾ? ಇಂದ್ರಾ ಅಂದರೆ ಇಂಡಿಯಾ ಪ್ಲಸ್ ರಷ್ಯಾ. ದ ಲೊಕೇಶನ್ ಆಫ್ ದ ಸಿಮೆಂಟ್ ಪ್ಲಾಂಟ್ ಈಸ್ ಮೇನ್ಲಿ ಗೌರ್ನ್ಡ್ ಬೈ ದ ಅವೈಲಬಿಲಿಟಿ ಆಫ್. ಯಾವೊಂದು ಅವೈಲಬಿಲಿಟಿ ಇದ್ದರೆ ಸಿಮೆಂಟ್ ಪ್ಲಾಂಟು ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಇರುತ್ತೆ. ನಾವು ಯಾವುದೇ ಫ್ಯಾಕ್ಟ್ರಿ ಮಾಡಿದ್ರು ನಮಗೇನು ಹತ್ರ ಇದ್ದಂಗೆ ಮಾಡ್ಕೊತೀವಿ? ರಾ ಮೆಟೀರಿಯಲ್ಸ್ ನಮಗೇನಾದ್ರು ಹತ್ರ ಇದ್ದರೆ ನಾವು ಅಲ್ಲಿ ಫ್ಯಾಕ್ಟ್ರಿನ ಶುರು ಮಾಡ್ತೀವಿ. ಓಕೆನಾ? ನಮಗೆ ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ರಾ ಮೆಟೀರಿಯಲ್ಸ್ ಸಿಗ್ತಾ ಇರಬೇಕು, ಲೇಬರ್ಸ್ ಇರಬೇಕು, ಅಲ್ಲಿ ನಾವು ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ತೀವಿ. ಅದೇ ಥರನೇ ಈಗ ಸಿಮೆಂಟ್ ಫ್ಯಾಕ್ಟ್ರಿನ ನಾವು ಮಾಡಿದ್ರೆ ನಮಗೆ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್ ಯಾವುದು? ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಲೈಮ್ಸ್ಟೋನ್ ಅವೈಲಬಿಲಿಟಿ ಇದ್ದರೆ ನಾವು ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿನ ಈಸಿಯಾಗಿ ಸೆಟಪ್ ಮಾಡ್ಬೋದು. ಸೊ ನಮ್ಗೆ ಏನು ಆಪ್ಷನ್ ಆಗಿರುತ್ತೆ? ಇಲ್ಲಿ ಲೈಮ್ಸ್ಟೋನ್ ಆಗಿರುತ್ತೆ. ಸೊ ಈಗ ನಾವು ಯಾವುದಾದ್ರು ಒಂದು ಸ್ಟೀಲ್ ಪ್ಲಾಂಟ್ ಆಗಲಿ,
ಸ್ಟೀಲ್ ಪ್ಲಾಂಟ್ ಆಗಲಿ, ಕಬ್ಬಿಣದ್ದು ಅಂದರೆ ಐರನ್ ಪ್ಲಾಂಟ್ ಆಗಲಿ ಇದು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಭದ್ರಾವತಿಯಲ್ಲಿ ಯಾಕೆ ಸ್ಟೀಲ್ ಪ್ಲಾಂಟ್ ಮಾಡಬೇಕು, ಬಿಕಾಸ್ ಅಲ್ಲಿ ಐರನ್ ಸೋರ್ಸಸ್ಸು ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ನಾವು ಭದ್ರಾವತಿಲೇ ಸ್ಟೀಲ್ ಅಂದರೆ ಎಲ್ಲ ಥರ ಐರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ತೀವಿ. Which Indian Prime Minister is closely associated with initiating the LPG reforms? Important LPG reforms, liberalization, privatization ಮತ್ತು ಗ್ಲೋಬಲೈಸೇಷನ್. ಲಿಬರಲೈಸೇಷನ್ ಅಂದರೆ ಲೈಸೆನ್ಸ್ ರಾಜ್ನ ಅದು ರಿಪ್ಲೇಸ್ ಮಾಡಿ ಎಲ್ಲ ಒಂದು ಫ್ಯಾಕ್ಟ್ರಿಗಳಿಗೂ ಬೇಸಿಕ್ ಲೈಸೆನ್ಸ್ ಮಾತ್ರ ಮಾಡಿಸ್ಕೋಬೇಕು. ಮತ್ತು ಮುಂಚೆ ಏನಾಗಿತ್ತು, ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಮಾಡೋಷ್ಟೊಳಗೆ ಇಂಡಸ್ಟ್ರಿಯವ್ರಿಗೆ ಬೇಜಾರಾಗ್ಬಿಡ್ತಿತ್ತು, ಇಷ್ಟೆಲ್ಲ ಮಾಡಿಸ್ಬೇಕು ಗೌರ್ಮೆಂಟ್ ಹತ್ರ ಅಂತ. ಆ ಒಂದು ಫ್ಯಾಕ್ಟ್ರೀಸ್ ಲೈಸೆನ್ಸ್ನ ಲಿಬರಲೈಸ್ ಮಾಡಿದ್ರು. ಮತ್ತು ಪ್ರೈವೇಟೈಸೇಷನ್, ಬೇರೆ ಒಂದು ಪ್ರೈವೇಟ್ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಬಂದು ಟ್ರೇಡಿಂಗ್ ಮಾಡೋಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಫಾರಿನ್ ಡೈರೆಕ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಆಗಲಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಅವಕಾಶ ಮಾಡಿಕೊಟ್ರು. ಗ್ಲೋಬಲೈಸೇಷನ್ ಅಂದರೆ ನಮ್ಮ ಇಂಡಿಯನ್ ಗೂಡ್ಸು ಬೇರೆ ಒಂದು ದೇಶದಲ್ಲಿ ಹೋಗ್ಬಿಟ್ಟು ಮಾರಾಟ ಮಾಡೋಕ್ಕೆ ಅವಕಾಶ ಆಯಿತು ಗ್ಲೋಬಲೈಸೇಷನಿಂದ. ಸೊ ಈ ಒಂದು ರಿಫಾರ್ಮ್ಸ್ ಯಾವ ಒಂದು ಇಯರಲ್ಲಿ ತರ್ತೀವಿ, 1991. ಆಗಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ, PV ನರಸಿಂಹರಾವ್. ಮತ್ತು ಫಿನಾನ್ಸ್ ಮಿನಿಸ್ಟರ್ ಯಾರು, ಫಿನಾನ್ಸ್ ಮಿನಿಸ್ಟರ್ ಇಟ್ ಈಸ್ ಅವರ್ ಮನಮೋಹನ್ ಸಿಂಗ್. ಓಕೆನಾ, ಮನಮೋಹನ್ ಸಿಂಗ್ ಅವರು. ಇವ್ರನ್ನ ಏನಂತ ಕರಿತೀವಿ ನಾವು, ಫಾದರ್ ಆಫ್ ಇಂಡಿಯನ್ ರಿಫಾರ್ಮ್, ಫಾದರ್ ಆಫ್ ಇಂಡಿಯನ್ LPG ರಿಫಾರ್ಮ್ ಅಥವಾ 1991 ರಿಫಾರ್ಮ್ ಅಂತ ನಾವು ಕರಿತೀವಿ. ಕಂಪ್ಯೂಟರ್ ಸಿಸ್ಟಮ್ ಮೇನ್ಲಿ ಇನ್ಕ್ಲೂಡ್ಸ್ ವಿಚ್ 3 ಕಾಂಪೊನೆಂಟ್ಸ್? ಸಿ ಬೇಸಿಕ್ ಕ್ವಶನ್ಸ್. ಕಂಪ್ಯೂಟರ್ ಯಾವ ಒಂದು 3 ಕಾಂಪೊನೆಂಟ್ಸ್ ಯಾವ್ದು ಇರುತ್ತೆ? ಸಿ ನಾವು CPU ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ನೋಡಿ CPU ನಾವು ಏನು ಕೊಡ್ತೀವಿ, ಇನ್ಪುಟ್ನ ಕೊಡ್ತೀವಿ. ಆವಾಗ ನಾವು CPU ಅದನ್ನೆಲ್ಲ ಅನಲೈಸ್ ಮಾಡಿ ಏನು ಕೊಡುತ್ತೆ, ನಮಗೆ ಔಟ್ಪುಟ್ ಕೊಡುತ್ತೆ. ಈ ಇನ್ಪುಟ್ ನಾವು ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಈ ಕ್ಲಾಸ್ನ ಓಪನ್ ಮಾಡಿ ನನಗೆ NTPC ಈ ಕ್ಲಾಸ್ನ ಓಪನ್ ಮಾಡು ಅಂತ ನಾವೇನು ಇನ್ಪುಟ್ ಕೊಟ್ಟರೆ ಅದು ಔಟ್ಪುಟ್ ಏನು ಕೊಡುತ್ತೆ, ಈ ಕ್ಲಾಸ್ ವಿಡಿಯೋನ ನಿಮಗೆ ಕೊಡುತ್ತೆ. ಓಕೆನಾ, ಸೊ ಒಂದು ಇನ್ಪುಟ್ಟು, ಪ್ರೊಸೆಸಿಂಗು, ಔಟ್ಪುಟ್ಟು, ಈ ಒಂದು 3 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಬೇಸಿಕ್ ಕ್ವಶನು. ವಾಟ್ ಟೈಪ್ ಆಫ್ ರೈನ್ಫಾಲ್ ಅಕರ್ಸ್ ವೆನ್ ಅ ಏರ್ ಈಸ್ ಕ್ಲೋಸ್ ಟು ರೈಸ್ ಓವರ್ ಅ ಮೌಂಟೇನ್ ಬ್ಯಾರಿಯರ್? ನೋಡಿ, ತುಂಬ ಇಷ್ಟವಾದ ಕ್ವಶನು TCSಗೆ. ಯಾವ ಥರ ರೈನ್ಫಾಲ್ ಅಂತ ಇದನ್ನು ಕೇಳಿದ್ದಾರೆ. ರೈನ್ಫಾಲಲ್ಲಿ 2 ಥರ ಇರುತ್ತೆ. ರೈನ್ಫಾಲಲ್ಲಿ 2 ಥರ ರೈನ್ಫಾಲು. ಒಂದು ಕನ್ವೆನ್ಷನಲ್ ರೈನ್ಫಾಲು, ಇನ್ನೊಂದು ಓರೋಗ್ರಫಿಕ್ ರೈನ್ಫಾಲ್. ಕನ್ನಡ ಮೀಡಿಯಮಲ್ಲೇ ಕೊಟ್ಟಿದ್ದೀನಿ, ಆಪ್ಷನ್ಸಲ್ಲೂ ಇದೆ ಓರೋಗ್ರಫಿಕ್ ರೈನ್ಫಾಲ್. ಈ ಕನ್ವೆನ್ಷನಲ್ ರೈನ್ಫಾಲ್ ಅಂದ್ರೆ ಏನು, ಈಗ ಸೂರ್ಯ ಈ ಸೂರ್ಯ ಕಿರಣ ಏನು ಭೂಮಿ ಮೇಲೆ ಬಿದ್ದಾಗ, ಫಾರ್ ಎಕ್ಸಾಂಪಲ್ ಇದು ಅರ್ಥ ಅನ್ಕೊಳ್ಳಿ, ಅಥವಾ ಇದು ಒಂದು ಲ್ಯಾಂಡ್. ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ, ಭೂಮಿ ಹೀಟಾಗಿ, ಓಕೆನಾ, ಭೂಮಿ ಹೀಟಾಗಿ ನಾರ್ಮಲ್ ಆಗಿ ಬರುತ್ತಲ್ವ. ಈಗ ನಮ್ಮ ಸಮ್ಮರಲ್ಲಿ ಏನೋ ಜಾಸ್ತಿ ಬಿಸಿಲು ಬಂದು ಆಮೇಲೆ ನೈಟು ನಮಗೆ ಈವ್ನಿಂಗ್ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಬರುತ್ತೆ. ಓಕೆನಾ, ಅದನ್ನ ಏನಂತ ನಾವು ಕರಿತೀವಿ, ಕನ್ವೆನ್ಷನಲ್ ರೈನ್ಫಾಲ್. ಅಂದರೆ ಮುಂಚೆ ನಾರ್ಮಲ್ ಪ್ರೊಸೆಸ್ ಆಗಿ ರೈನ್ಫಾಲ್ ಆಗೋದು. ಓರೋಗ್ರಫಿಕ್ ರೈನ್ಫಾಲ್ ಅಂದರೆ ಏನು, ಈಗ ಇದು ಒಂದು ಬೆಟ್ಟ. ಓಕೆನಾ, ಇಲ್ಲಿ ಒಂದು ಪ್ರದೇಶಗಳಿದೆ, ಇಲ್ಲೂ ವೆಸ್ಟರ್ನ್ ಈಗ ಒಂದು ಬೆಟ್ಟ ಅಂತ ತಗೊಳ್ಳಿ ಇಲ್ಲಿ. ಓಕೆನಾ, ಇಲ್ಲಿ ರೋಡ್ ಐತೆ, ಇಲ್ಲಿ ಮನೆಗಳಿದೆ, ಅಥವಾ ಇಲ್ಲಿ ಎಲ್ಲ ಸಣ್ಣ ವ್ಯವಸಾಯ ಅಂದರೆ ಏನಾದ್ರು ಫಾರ್ಮಿಂಗ್ ಮಾಡೋದಾಗಲಿ, ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡೋದಾಗಲಿ ಇಲ್ಲಿ ಇರುತ್ತೆ. ಆದರೆ ಇಲ್ಲಿ ಒಂದು ಬೆಟ್ಟ ಇರುತ್ತೆ. ಈಗ ರೈನ್ ಫಾಲ್ ಆದಾಗ ಈ ಒಂದು ರೀಜನ್ ಮಾತ್ರ ರೈನ್ಫಾಲ್ ಆಗುತ್ತೆ, ಆದರೆ ಈ ಒಂದು ರೀಜನ್ಗೆ ರೈನ್ಫಾಲ್ ಆಗಲ್ಲ. ಈ ಥರ ರೈನ್ಫಾಲ್ನ ನಾವು ಏನಂತ ಕರಿತೀವಿ, ಓರೋಗ್ರಫಿಕ್ ರೈನ್ಫಾಲ್ ಅಂತ ನಾವು ಕರಿತೀವಿ. ಓಕೆನಾ, ಏನಂತ ಕರಿತೀವಿ ನಾವು, ಓರೋಗ್ರಫಿಕ್ ರೈನ್ಫಾಲ್ ಅಂತ ಕರಿತೀವಿ. ಅಂದರೆ ಒಂದು ಸೈಡ್ಗೆ ರೈನ್ಫಾಲ್ ಆಗುತ್ತೆ, ಈ ಸೈಡ್ಗೆ ರೈನ್ಫಾಲ್ ಆಗುತ್ತೆ, ಆದರೆ ಈ ಸೈಡ್ಗೆ ರೈನ್ಫಾಲ್ ಆಗಲ್ಲ. ಯಾಕೆ, ಈ ಒಂದು ಶ್ಯಾಡೋ ಇದ್ರ ಮೇಲೆ ಬೀಳುತ್ತೆ. ಸೊ ಇದು ನಾವೇನಂತ ಕರಿತೀವಿ, ರೈನ್ ಶ್ಯಾಡೋ ರೀಜನ್ ಅಂತ ಕರಿತೀವಿ. ರೈನ್ ಶ್ಯಾಡೋ ರೀಜನ್ ಅಂತಲೂ ನಾವು ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ವೆಸ್ಟರ್ನ್ ಘಾಟ್ಸು. ಓಕೆನಾ, ಯಾವುದು ವೆಸ್ಟರ್ನ್ ಘಾಟ್ಸಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಸಕಲೇಶ್ಪುರ, ಓಕೆನಾ, ಅದನ್ನು ನೋಡ್ಬೋದು. ಸಕಲೇಶ್ಪುರ ವೆಸ್ಟರ್ನ್ ಘಾಟ್ಸು, ಅದು ರೈನ್ ಶ್ಯಾಡೋ ರೀಜನಲ್ಲಿ, ಆ ಒಂದು ಸಿಟೀಸಲ್ಲಿ ಎಲ್ಲಿರುತ್ತೆ, ರೈನ್ ಶ್ಯಾಡೋ ರೀಜನ್ಸಲ್ಲೇ ಇರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಟೈಪ್ ರೈನ್ಫಾಲ್ ಅಕರ್ಸ್ ವೆನ್ ಏರ್ ಈಸ್ ಫೋರ್ಸ್ ಟು ರೈಸ್ ಓವರ್ ಅ ಮೌಂಟೇನ್ ಬ್ಯಾರಿಯರ್. ಓಕೆನಾ, ಏರ್ ಇಲ್ಲೇ ಫೋರ್ಸ್ ರೈಸ್ ಆಗೋಗುತ್ತೆ, ರೈಸ್ ಆಗಿ ಏನಾಗುತ್ತೆ, ರೈನ್ಫಾಲ್ ಆಗುತ್ತೆ. ಯಾವುದು, ಓರೋಗ್ರಫಿಕ್ ರೈನ್ಫಾಲ್. ಸೈಕ್ಲೋನಿಕ್ ರೈನ್ಫಾಲ್ ಅಂದ್ರೇನು,
ವಾರ್ಮ್ ಏರ್ಗೆ ಕೋಲ್ಡ್ ಏರ್ ಬಂದು ಮಿಕ್ಸ್ ಆದಾಗ ಅದು ಸೈಕ್ಲೋನ್ ಫಾರ್ಮ್ ಆಗಿ ಆಗೋ ಒಂದು ರೈನ್ಫಾಲೇ ಸೈಕ್ಲೋನಿಕ್ ರೈನ್ಫಾಲು. ಕನ್ವೆನ್ಷನಲ್ ರೈನ್ಫಾಲ್ ಬಗ್ಗೆ ನಾನು ಹೇಳಿದ್ದೀನಿ. ವಿಚ್ ಇಸ್ ದ ಫಾಲೋಯಿಂಗ್ ಡಿವೈಸ್ ಈಸ್ ಪ್ರೈಮಲಿ ಯೂಸ್ ಟು ಕನ್ವರ್ಟ್ ಡಿಜಿಟಲ್ ಸಿಗ್ನಲ್ ಇಂಟು ಸೌಂಡ್ ಫಾರ್ ಅ ಆಡಿಯೋ ಔಟ್ಪುಟ್. ಯಾವೊಂದು ಡಿವೈಸು ಏನು ಡಿಜಿಟಲ್ ಸಿಗ್ನಲ್ಸ್ನ ಸೌಂಡಾಗಿ ಆಡಿಯೋ ಆಗಿ ಔಟ್ಪುಟ್ ಕೊಡ್ತೇನೆ. ಇಲ್ಲಿ ಎಂದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆನಾ. ಈಗ ನಮ್ಮ ಸಿಸ್ಟಮ್ ಇದು, ಈಗ ನಮ್ದು ಏನಿದು ಕಂಪ್ಯೂಟರ್ ಸಿಸ್ಟಮ್. ಓಕೆನಾ. ಈ ಕಂಪ್ಯೂಟರ್ ಸಿಸ್ಟಮಲ್ಲಿ ಸ್ವಲ್ಪ ಸೌಂಡ್ಸ್ ಬರ್ತೈತೆ. ಈ ಸೌಂಡು ಡಿಜಿಟಲ್ ಸೌಂಡಾಗಿ ಒಂದು ಡಿವೈಸ್ಗೆ ಹೋಗ್ಬಿಟ್ಟು ಇದು ಆಡಿಯೋ ಆಗಿ ನಮಗೆ ಕೇಳಿಸ್ತೈತೆ. ಓಕೆನಾ. ಈ ಒಂದು ಯಾವ ಒಂದು ಡಿವೈಸ್ನ ಇದು ನೇಮ್ ಮಾಡ್ತೀವಿ ಅಂದರೆ, ಈಗ ಇದನ್ನ ಈ ಸಿಸ್ಟಮಲ್ಲಿ ಡಿಜಿಟಲ್ ವಾಯ್ಸಸ್ ಐತೆ, ಸಿಗ್ನಲ್ ಐತೆ, ಇದು ಸ್ಪೀಕರ್ಗೆ ಹೋಗ್ತೈತೆ. ಸ್ಪೀಕರ್ ಒಂದೇನು ಔಟ್ಪುಟ್ ಡಿವೈಸು. ಓಕೆನಾ. ನೋಡಿ ಇಲ್ಲಿ ಆಡಿಯೋ ಔಟ್ಪುಟ್ ಅಂದರೆ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಏನು ಕೊಡ್ತೈತೆ ನಮಗೆ, ಆಡಿಯೋ ಕೊಡ್ತೈತೆ. ಸೊ ಯಾವ್ದು ಆನ್ಸರ್ ಆಗಿರುತ್ತೆ ಇಲ್ಲಿ, ಸ್ಪೀಕರ್ ಆನ್ಸರ್ ಆಗಿರುತ್ತೆ. ಓಕೆನಾ. ವಿಚ್ ಕಂಟ್ರಿ ಸರ್ವ್ಡ್ ಎಸ್ ದ ಹಾಸ್ಟ್ ಫಾರ್ ದ 2025 ಏಷ್ಯನ್ ವಿಂಟರ್ ಗೇಮ್ಸ್. 2025 ಏಷ್ಯನ್ ವಿಂಟರ್ ಗೇಮ್ಸಲ್ಲಿ ಯಾವೊಂದು ಕಂಟ್ರಿ ಹಾಸ್ಟ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಚೈನಾ. ಓಕೆನಾ. ಮತ್ತು ವಿಂಟರ್ ಗೇಮ್ಸ್ 2029 ಯಾವೊಂದು ಎಡಿಷನ್ ಇದು, 10th ಎಡಿಷನ್ನು. ಎಲ್ಲಿ ನಡೆಯುತ್ತೆ, ಕಜಾಕಿಸ್ತಾನಲ್ಲಿ ನಡೆಯುತ್ತೆ. ಕಜಾಕಿಸ್ತಾನಲ್ಲಿ ನಡೆಯುತ್ತೆ. ಸಿ ನೋಡಿ, ವಿಂಟರ್ ಗೇಮ್ಸು ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಮತ್ತು ಏಷ್ಯನ್ ವಿಂಟರ್ ಗೇಮ್ಸು. ಮತ್ತು ಏಷ್ಯನ್ ಗೇಮ್ಸ್ ಯಾವಾಗ, ಏಷ್ಯನ್ ಗೇಮ್ಸ್ ನೋಡೋದಾದರೆ ಇದು ಈ ವರ್ಷ ಎಲ್ಲಿ ನಡೆಯುತ್ತೆ, ಜಪಾನಲ್ಲಿ ನಡೆಯುತ್ತೆ. ಜಪಾನ್ ಯಾವ ಸಿಟಿಲಿ, ಇಂಪಾರ್ಟೆಂಟ್ ಸಿಟಿ ಅದು ಯಾವುದು, ಐಚಿ. ಎಲ್ಲಿರೋದು, ಐಚಿ. ಎಲ್ಲಿರೋದು ಈ ಸಿಟಿ, ನಗೋಯಾ. ಒಂದು ನಿಮಿಷ, ಇಲ್ಲಿ ಬರೀತೀನಿ ನೋಡಿ. ಎಲ್ಲಿ ಯಾವೊಂದು ಸಿಟಿ ಅದು, ಐಚಿ. ಎಲ್ಲಿರೋದು, ನಗೋಯಾ. ಓಕೆನಾ. ಇಂಪಾರ್ಟೆಂಟ್ ಯಾಕೆ ಅಂತಂದರೆ ನಗೋಯಾ ಪ್ರೋಟೋಕಾಲ್ ಅಂತ ಬರುತ್ತೆ. ಇದನ್ನು ನಾವು ಎನ್ವೈರ್ನ್ಮೆಂಟ್ ಬರ್ಬೇಕಾದ್ರೆ ನಾವು ಅದನ್ನು ನೋಡೋಣ. ಸೊ ಏಷ್ಯನ್ ಗೇಮ್ಸು ಹೆಂಗೆ ಕ್ವಶನ್ಸ್ ಕೇಳ್ತಾರೆ, ಒಂದು ಹಾಸ್ಟ್ ಕಂಟ್ರಿ ಯಾರು, ನಮ್ಮ ಇಂಡಿಯಾ ಸ್ಥಾನ ಏನು, ಮತ್ತು ವಿನ್ನರ್ ಯಾರು, ಈ ವರ್ಷದ ವಿನ್ನರು. ಓಕೆನಾ. ಈ ಥರ ಒಂದು ಕ್ವಶನ್ಸ್ನು ಕೇಳ್ತಾರೆ. ಸೊ ನಾನು ಕಂಪ್ಲೀಟ್ ಸ್ಪೋರ್ಟ್ಸ್ ಮೇಲೆ ಕರೆಂಟ್ ಅಫೇರ್ಸ್ ವಿಡಿಯೋ ಹಾಕ್ತೀನಿ, NTPCಗೆ ಮತ್ತು ಎಲ್ಲ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ. ಓಕೆನಾ. ನೀವು ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಾನು ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಥರದ ಕರೆಂಟ್ ಅಫೇರ್ಸ್ ಯಾವುದು ಒಂದು ಮಿಸ್ ಆಗಬಾರ್ದು. PIBನೂ ರೆಫರ್ ಮಾಡಿ. PIBದು ನಾನು ಒಂದು ಶಾರ್ಟ್ ಮಾಡ್ತೀನಿ, ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ಓಕೆನಾ. ನೀವು ಅದನ್ನು ನೋಡ್ಕೊಂಡು ಹೋದರೆ NTPC ನೀವು 40 ಕ್ವಶನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಓಕೆನಾ. ಸೊ ನೀವು ಏನು ಮಾಡಬೇಕು, ಕಮೆಂಟಲ್ಲಿ ಎಸ್ ಅಂತ ತಿಳಿಸಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಈ ಒಂದು ಫ್ರೀ ಕಂಟೆಂಟು. ಓಕೆನಾ. ಎಲ್ಲ ಕ್ಲಾಸಸ್ ಆಗಲಿ, ನಿಮಗೆ ನೋಟ್ಸ್ಗಳಾಗಲಿ, ಕರೆಂಟ್ ಅಫೇರ್ಸ್ ನೋಟ್ಸ್ಗಳಾಗಲಿ ಎಲ್ಲನೂ ಫ್ರೀ ಇರುತ್ತೆ. ಸೊ ಪ್ಲೀಸ್ ಎಲ್ಲರಿಗೂ ನೀವು ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. 18th one, who was appointed as the chairperson of the 23rd Law Commission of India. 23rd Law Commission ಅಪಾಯಿಂಟ್ಮೆಂಟ್ ಮೇಲೆ ಕ್ವಶನ್ನು, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಓಕೆನಾ. 23rd Law Commission ಯಾರು, ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು ಅಪಾಯಿಂಟ್ಮೆಂಟ್ ಆಗ್ತಾರೆ. ಅದಕ್ಕೆ ಲಾ ಕಮಿಷನರ್ ಆಗಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್. ನಮಗೆ ಜೈನಿಸಮ್ ಬಗ್ಗೆ ಮಾತಾಡ್ತಿದ್ದಾರೆ. ಜೈನಿಸಮಲ್ಲಿ ನೋಡಿದ್ರೆ ಹೂ ಇಸ್ ದ ಫೌಂಡರ್ ಆಫ್ ಜೈನಿಸಮ್, ಮಹಾವೀರ ಅಂತೂ ಅಲ್ಲ, ಮಹಾವೀರ ಅಂತ ಅನ್ಕೋಬೇಡಿ. ಬಿಕಾಸ್ ಜೈನಿಸಮಲ್ಲಿ ತೀರ್ಥಂಕರು ಇರ್ತಾರೆ. ಓಕೆನಾ. ಎಷ್ಟು ತೀರ್ಥಂಕರು ಇದ್ದಾರೆ, 24. ತೀರ್ಥಂಕರ ಅಂದರೆ ಏನು, ಅವರು ಗ್ರೇಟೆಸ್ಟ್ ಟೀಚರ್ಸ್ ಇನ್ ದ ಜೈನ್ ರಿಲಿಜನ್ ಅಂತ. ಓಕೆನಾ. ಫಸ್ಟ್ ತೀರ್ಥಂಕರ ಯಾರು, ರಿಷಭದೇವ್. ಓಕೆನಾ. ಫಸ್ಟ್ ಇದು ಅವ್ರ ಸಿಂಬಲ್ ಯಾವುದಾಗಿರುತ್ತೆ ಅಂದರೆ ಅವ್ರ ರೆಪ್ರೆಸೆಂಟೆಡ್ ಏನು ರೆಪ್ರೆಸೆಂಟ್ ಅಂದರೆ ಒಂದು ಸಿಂಬಲ್ ಅಂತ ಇಟ್ಕೊಂಡಿರ್ತಾರಲ್ವ, ಅದು ಏನಂತ ಯಾವುದು ಅಂತಂದರೆ ಅವ್ರದ್ದು ಬುಲ್. ಓಕೆನಾ. ನೆಕ್ಸ್ಟ್ 24th ತೀರ್ಥಂಕರ ಯಾರು, ಮಹಾವೀರ. ಇವ್ರದ್ದು ರೆಪ್ರೆಸೆಂಟ್ ಅಂದರೆ ಸಿಂಬಲ್ ಯಾವುದು, ಲಯನ್. ಓಕೆನಾ. ನೆಕ್ಸ್ಟ್ 23rd ಮಹಾವೀರ ಯಾರು ಅಂತ ಕೇಳ್ತಾರೆ, ಪ್ರಶವನಾಥ. ಓಕೆನಾ. ಇವ್ರದ್ದು ಸಿಂಬಲ್ ಯಾರು, ಸರ್ಪೆಂಟ್. ಇವ್ರದ್ದು ಸಿಂಬಲ್ ಆಗಿರುತ್ತೆ. ಓಕೆನಾ. ನಮಗೆ ಜೈನಿಸಮಲ್ಲಿ ಯಾರು ಗೊತ್ತು, ಮಹಾವೀರ ಒಬ್ಬರು ಫೇಮಸ್ ಅಂತ ಗೊತ್ತು. ಅವ್ರದ್ದು ಏನೋ ಬರ್ತ್ ಯಾವಾಗ, ಇನ್ ದ ಇಯರ್ 540
ಬಿ ಸಿಯಲ್ಲಿ. ಎಲ್ಲಿ ಕುಂದ ಗ್ರಾಮ, ಎಲ್ಲಿ ಬರುತ್ತೆ ಇದು? ವೈಶಾಲಿ. ನಾವು ಜಸ್ಟು ವೈಶಾಲಿ ಅಂತ ಬರ್ಕೊಳ್ಳೋಣ. ಓಕೆನಾ. ಡೆತ್ತು 468 ಬಿ ಸಿಯಲ್ಲಿ ಎಲ್ಲಿ? ಪಾವಪುರಿ. ಪಾವಪುರಿಯಲ್ಲಿ ಅವ್ರದ್ದು ಡೆತ್ ಆಗುತ್ತೆ. ಓಕೆನಾ. ಅವರು ಯಾವ ಒಂದು ವರ್ಷದಲ್ಲಿ ಎನ್ಲೈಟ್ಮೆಂಟ್ ಆಗ್ತಾರೆ? 42 ಇನ್ ದ ಏಜ್ ಆಫ್ 42 ಇಯರಲ್ಲಿ ಅವ್ರಿಗೆ ಎನ್ಲೈಟ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ನಾವು ಜೈನಿಸಮ್ ಬಗ್ಗೆ ನೋಡಿದಾಗ ತ್ರಿರತ್ನ ಅಂತ ಕರೀತಾರೆ. ತ್ರಿರತ್ನ ಅಂತ ಕರೀತಾರೆ. ಜೈನಿಸಮ್ ಅಲ್ಲಿ ಏನು ತ್ರಿರತ್ನ ಪ್ರಿನ್ಸಿಪಲ್ಸ್ ಅಂದ್ರೆ, ತ್ರಿರತ್ನಾಸ್ ಆಫ್ ಜೈನಿಸಮ್ ಅಂದ್ರೆ ರೈಟ್ ನಾಲೆಜ್ ಇರಬೇಕು, ರೈಟ್ ಫೇತ್ ಅಂದ್ರೆ ನಂಬಿಕೆ ಇರಬೇಕು, ರೈಟ್ ಕಂಡಕ್ಟ್ ನಾವು ಮಾಡೋ ಕೆಲಸ ಕರೆಕ್ಟ್ ಆಗಿರಬೇಕು. KFC ಅಂತ ನೆನ್ಪಿಟ್ಕೊಳ್ಳಿ. ದ ತ್ರೀ ರತ್ನಾಸ್ ಆಫ್ ಜೈನಿಸಮ್ ಯಾವುದು ಅಂದರೆ ರೈಟ್ ನಾಲೆಜ್, ರೈಟ್ ಫೇತ್, ರೈಟ್ ಕಂಡಕ್ಟು. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್. ಪ್ರಿನ್ಸಿಪಲ್ ಆಫ್ ಜೈನಿಸಮ್ ಅನ್ನು ನೋಡೋದಾದರೆ ಏನಾಗುತ್ತೆ? 5 ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತೀವಿ. ಯಾವುದು? ಫಸ್ಟು ಸತ್ಯ, ಅಹಿಂಸಾ, ಅಷ್ಟೇಯ, ಅಪರಿಗ್ರಹ, ನೆಕ್ಸ್ಟು ಬ್ರಹ್ಮಚಾರ್ಯ. ಸತ್ಯ ಅಂದ್ರೇನು? ಟ್ರೂತ್ ಅಂದರೆ ನಿಜ ಮಾತಾಡಬೇಕು. ಅಹಿಂಸಾ ಅಂತಂದರೆ ನಾನ್ ವೈಲೆನ್ಸ್, ಯಾವುದೇ ಥರ ಯಾರಿಗೂ ತೊಂದರೆ ಕೊಡಬಾರ್ದು. ಅಷ್ಟೇಯ ಅಂದರೆ ಯಾವೊಂದು ಕಳ್ಳತನ ಮಾಡಬಾರ್ದು, ಡು ನಾಟ್ ಸ್ಟೀಲ್. ಓಕೆನಾ. ಅಪರಿಗ್ರಹ ಅಂತ ಅಂದರೆ ಯಾವುದೇ ಒಂದು ಯಾರ ಮೇಲೂ ಒಂದು ಆಸೆ ಮಾಡಿಕೊಂಡಿರಬಾರ್ದು. ಇವಾಗ ನನಗೆ ಫ್ಯಾಮಿಲಿ ಐತಿ, ನಮ್ಮ ಫ್ಯಾಮಿಲಿ ಅಂದರೆ ಇಷ್ಟ, ಅವ್ರ ಮೇಲೆ ಯಾವುದೇ ಥರ ಆಸೆ ಮಾಡಿಕೊಂಡಿರಬಾರ್ದು. ಬ್ರಹ್ಮಚಾರಿ ಅಂದರೆ ಬ್ರಹ್ಮಚಾರಿ ಅಂದರೆ ಸನ್ಯಾಸಿ ಥರ ಒಂದು ಲೈಫ್ನ ಲೀಡ್ ಮಾಡಬೇಕು. ಯಾವುದೇ ಥರ ನಮಗೆ ಹೆಂಡತಿ ಮಕ್ಕಳು ಅಂತ ಒಂದು ಆಸೆನ ನಾವು ಇಟ್ಕೋಬಾರ್ದು. ಸೊ ಅದು ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್. ಓಕೆನಾ. ಈ ತ್ರಿರತ್ನ ಯೂಸ್ ಮಾಡಿದ್ರೆ ನಾವು ಆರಾಮಾಗಿ ಈಸಿಯಾಗಿ ಮೋಕ್ಷಗೆ ಅಂದರೆ ಎನ್ಲೈಟ್ಮೆಂಟ್ನ ನಾವು ತಗೋಬೋದು. ಸೊ ಇಲ್ಲಿ ಏನು ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್? ದ ಹೋಲ್ ವರ್ಲ್ಡ್ ಇನ್ಕ್ಲೂಡ್ ಸ್ಟೋನ್ ವಾಟರ್ ಎಸ್ ಅ ಲೈಫ್. ಎಲ್ಲದಕ್ಕೂ ಒಂದು ಲೈಫ್ ಐತೆ ಅಂತ ಹೇಳ್ತಾರೆ. ಒಂದು ಸಣ್ಣ ಉಳ್ಳಕ್ಕೂ ಒಂದು ಲೈಫ್ ಐತೆ ಅಂತ ಜೈನಿಸಮ್ ಹೇಳುತ್ತೆ. ಇದು ಕರೆಕ್ಟು. ರಿಜೆಕ್ಷನ್ ಆಫ್ ದ ಡಾಕ್ಟ್ರಿನ್ ಆಫ್ ಕರ್ಮ. ಮತ್ತು ಇದನ್ನು ಹೋಲ್ಡ್ ಮಾಡೋಣ. ಪ್ರಾಕ್ಟೀಸ್ ಆಫ್ ನಾನ್ ಇಂಜುರಿ ಆರ್ ಲಿವಿಂಗ್ ಬೀನ್ಸ್. ನಾನ್ ಇಂಜುರಿ ನೋಡಿ, ಸತ್ಯ, ಅಹಿಂಸಾ, ಯಾವುದೇ ಥರ ವೈಲೆನ್ಸ್ ಮಾಡಬಾರ್ದು. ಮೊನೆಸ್ಟಿಕ್ ಲೈಫ್ ಇಸ್ ಒನ್ ಆಫ್ ದ ವೇ ಫಾರ್ ಸ್ಯಾಲ್ವೇಷನ್. ಮೊನೆಸ್ಟಿಕ್ ಲೈಫ್ ಅಂದ್ರೇನು? ಬ್ರಹ್ಮಚಾರ್ಯ ಆಗಿ ಇರೋದು, ಮತ್ತು ಅಪರಿಗ್ರಹ ಆಗಿರೋದು, ಯಾವುದೇ ಥರ ಒಂದು ಆಸೆ ಇಟ್ಕೊಂಡಿರಲ್ಲ. ಸೊ ಇದು ಯೂಸ್ ಕರೆಕ್ಟ್ ಅನಿಸುತ್ತೆ. ಇದು ಕರೆಕ್ಟು. ಮತ್ತು ರಿಜೆಕ್ಷನ್ ಆಫ್ ದ ಡಾಕ್ಟ್ರಿನ್ ಆಫ್ ಕರ್ಮ, ಇದು ಒನ್ ಆಫ್ ದ ಪ್ರಿನ್ಸಿಪಲ್ ಅಲ್ಲ. ಓಕೆನಾ. ಯಾವುದು? ಎರಡನೇದು ಒನ್ ಆಫ್ ದ ಪ್ರಿನ್ಸಿಪಲ್ ಅಲ್ಲ ಜೈನಿಸಮಲ್ಲಿ. ವಿಚ್ ಐಸ್ಲ್ಯಾಂಡ್ ನೇಷನ್ ಲೈಸ್ ಟು ದ ಸೌತ್ ಆಫ್ ದ ಲಕ್ಷದ್ವೀಪ್ ಐಸ್ಲ್ಯಾಂಡ್ಸ್? ನೆನ್ಪಿಟ್ಕೊಳ್ಳಿ. ಈಗ TCS ಪ್ಯಾಟ್ರನಲ್ಲಿ ಒಂದು ಅಂಡಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪು. ಈ ಎರಡು ರೀಜನ್ಸ್ ಮೇಲೆ ನೀವು ನೋಟ್ಸ್ ಮಾಡ್ಕೊಬಿಡಿ. ಓಕೆನಾ. ಯಾಕಂದರೆ ಪ್ರತಿಯೊಂದು ಎಕ್ಸಾಮು ಮುಂಚೆ SSCಲೂ ಅಷ್ಟೇ, ಈಗ NTPCಲೂ ಅಷ್ಟೇ, ಮತ್ತು IBಲೂ ಅಷ್ಟೇ, ಈ ಮುಂಚೆ ಯಾವ್ಯಾವ TCS ನಡೆಸುತ್ತೋ ಆ ಎಕ್ಸಾಮಲ್ಲೆಲ್ಲ ಅಂಡಮಾನ್ ನಿಕೋಬಾರ್ ಆಗಲಿ, ಲಕ್ಷದ್ವೀಪ್ ಆಗಲಿ, ಅದ್ರ ಮೇಲೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಓಕೆನಾ. ಅಂಡಮಾನ್ ನಿಕೋಬಾರಲ್ಲಿ ಯಾವ್ಯಾವ ಚಾನಲ್ಲು ಡಿವೈಡ್ ಮಾಡುತ್ತೆ, ಕ್ವಶನ್ಸ್ ಕೇಳಿದ್ದಾರೆ. ನಾನು ಮುಂದೆ ಅದನ್ನೆಲ್ಲ ತೊಗೊಬರ್ತೀನಿ. ಓಕೆನಾ. ಬಟ್ ನೀವು ನೋಟ್ಸ್ ಮಾಡಿ ರೆಡಿ ಮಾಡ್ಕೊಂಡಿರಿ. ಆ ಮುಂದೆ ಒಂದು ತೊಗೊಬಂದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸರಿನಾ. ಯಾವೊಂದು ನೇಷನ್ ಲೈ ಆಗುತ್ತೆ? ಸೌತ್ ಆಫ್ ಲಕ್ಷದ್ವೀಪ್. ಲಕ್ಷದ್ವೀಪ್ ಯಾವ ಕಡೆ ಐತೆ? ಓಕೆನಾ. ಲಕ್ಷದ್ವೀಪ್ ಸೌತಲ್ಲಿ ಯಾವುದೈತೆ? ಇಟ್ ಈಸ್ ಮಾಲ್ಡೀವ್ಸ್. ಓಕೆನಾ. ಮಾಲ್ಡೀವ್ಸ್ ಇದ್ರ ಕೆಳಗಡೆ ಇದೆ. ಸೊ ನಾನು ಹೇಳಿದ ಥರನ ನೀವು ನೋಟ್ಸ್ ಮಾಡ್ಕೊಬಿಡಿ, ನಿಮಗೆ ಈಸಿ ಆಗುತ್ತೆ. ಲಕ್ಷದ್ವೀಪಲ್ಲಿ ಯಾವ ವೆಸ್ಟಲ್ಲಿ ಯಾವ ಪಾಯಿಂಟ್ ಇದೆ, ಯಾವ ಐಸ್ಲ್ಯಾಂಡ್ ಇದೆ, ಈಸ್ಟಲ್ಲಿ ಯಾವ್ದು ಐಸ್ಲ್ಯಾಂಡ್ ಇದೆ ಅಂತ ಒಂದು ನೀವು ನೋಟ್ ಮಾಡ್ಕೊಂಡು ಇಕ್ಕೊಬಿಟ್ರೆ ನೀವು ನೆಕ್ಸ್ಟು ಅಪ್ಕಮಿಂಗ್ ಎಕ್ಸಾಮ್ಸ್ ಇದೊಂದೇ ಅಂತಲ್ಲ, ಬೇರೆ SSC ಎಕ್ಸಾಮ್ಸ್ ಬಂದಾಗ ನಿಮಗೆ ಯೂಸ್ ಆಗುತ್ತೆ. ಪೂಜಾ ತೋಮಾರ್, ದ ಫಸ್ಟ್ ಇಂಡಿಯನ್ ವುಮೆನ್ ಟು ಅಚೀವ್ ದ ವಿಕ್ಟ್ರಿ ಇನ್ UFC ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಫೈಟ್ ಇನ್ 2024 ಪಾರ್ಟಿಸಿಪೇಟೆಡ್ ಇನ್ ವಿಚ್ ಸ್ಪೋರ್ಟ್ಸ್? ಪೂಜಾ ತೋಮಾರ್. ಓಕೆನಾ. ಈಗ ಒಂದು ವುಮೆನ್ ಬಗ್ಗೆ ಕ್ವಶನ್ನು. ವುಮೆನ್ನು ಪೊಲಿಟಿಕ್ಸಲ್ಲಿರಲಿ, ಸ್ಪೋರ್ಟ್ಸಲ್ಲಿರಲಿ, ಯಾವುದೇ ತೊಳಗಿರಲಿ, ಅವ್ರ ಬಗ್ಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕಂದರೆ ನಾವೇನು ಇದು ಮಾಡ್ತೀವಿ, ಏನರ ಮೇಲೆ ಫೋಕಸ್ ಮಾಡ್ತಿದ್ದೀವಿ ನಾವು? ಇಂಡಿಯಾ ವುಮೆನ್ ಎಂಪವರ್ಮೆಂಟ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ. ವುಮೆನ್ ಎಂಪವರ್ಮೆಂಟ್ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡ್ತಿದ್ದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಯಾವುದಾದ್ರು ಒಂದು ಮಹಿಳೆ ಎಂತ್ರೊಳಗಾದ್ರೂ ವಿನ್ ಆದರೂ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಯಾವುದಕ್ಕೆ
ಇದು ಪೂಜಾ ತೋಮರ್ ಅಂತ ಅಂದರೆ ಫೈಟಿಂಗ್ ಚಾಂಪಿಯನ್ಶಿಪ್ ಯಾವ್ದು ಬರುತ್ತೆ? ಮಿಕ್ಸ್ಡ್ ಮಾರ್ಷಿಯಲ್ ಆರ್ಟ್ಸ್, ಬಾಕ್ಸಿಂಗು, ಜೂಡೋ. ಇವರು ಬಾಕ್ಸಿಂಗಿಗೆ ಆನ್ಸರ್ ಆಗಿರುತ್ತೆ. ಓಕೆನಾ, ಇದು ಆನ್ಸರ್ ಯಾವುದು? ಸಾರಿ, ಬಾಕ್ಸಿಂಗ್ ಅಲ್ಲ, ವೆಸ್ಟರ್ಲಿಂಗ್. ಹೇಮಾ ಮಾಲಿನಿ ಹೂ ವಾಸ್ ಅಪಾಯಿಂಟೆಡ್ ಮೆಂಬರ್ ಆಫ್ ದ ಕಮಿಟಿ ಆನ್ ದ ಎಂಪವರ್ಮೆಂಟ್ ಆಫ್ ವುಮೆನ್ ಇನ್ ಏಪ್ರಿಲ್ 2025. ನೋಡಿ, ಮತ್ತೆ ವುಮೆನ್ಸ್ ಮೇಲೆ ಕ್ವಶನ್ನು. ಓಕೆನಾ, ಮತ್ತೇನು ವುಮೆನ್ಸ್ ಮೇಲೆ ಕ್ವಶನ್ನು. ಹೇಮಾ ಮಾಲಿನಿ ಅವರು ಅಪಾಯಿಂಟೆಡ್ as ಮೆಂಬರ್ ಆಫ್ ಕಮಿಟಿ ಆನ್ ದ ಎಂಪವರ್ಮೆಂಟ್ ಆಫ್ ವುಮೆನ್ ಇನ್ ಏಪ್ರಿಲ್ 2025 ರೆಪ್ರೆಸೆಂಟ್ಸ್ ವಿಚ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. ಯಾವೊಂದು ಕಾನ್ಸ್ಟಿಟ್ಯೂನ್ಸಿನ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾವೊಂದು ಕಾನ್ಸ್ಟಿಟ್ಯೂನ್ಸಿ? ಇಲ್ಲಿ ಮಥುರಾ ಕಾನ್ಸ್ಟಿಟ್ಯೂನ್ಸಿ. ಸೊ ನೀವು ನೋಡಿ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ ಎಕ್ಸಾಮ್ಸಲ್ಲಿ. ಈಗ ವುಮೆನ್ಸ್ಗಳ ಯಾವ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಇದ್ದರೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನಿಮಗೆ ಒಂದು ಈಗ ಲಾಸ್ಟ್ ಕ್ವಶನ್ಸು ಮತ್ತು ಈ ಕ್ವಶನ್ ನೋಡ್ರೆ ನಿಮಗೆ ಗೊತ್ತಾಗ್ಬೋದು ಹೇಗೆ ಕೇಳ್ತಾರೆ ಅಂತ. ಬೇರೆಯವ್ರದ್ದು ಕೇಳ್ಬೋದಲ್ವಾ? ಈಗ ಮೆನ್ದು ಕೇಳ್ಬೋದಲ್ವಾ? ಕೇಳಲ್ಲ. ಯಾಕೆ? ನಾವು ವಿ ಆರ್ ಫೋಕಸಿಂಗ್ ಆನ್ ವುಮೆನ್ ಎಂಪವರ್ಮೆಂಟ್. ಓಕೆನಾ, ಸೊ ನಮಗೆ ವುಮೆನ್ಸ್ ಯಾರಾದರೂ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಈ ಥರ ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಇಂಪಾರ್ಟೆಂಟ್ಗಳಲ್ಲಿ ಏನಾದರೂ ಮಾಡ್ತಿದ್ರೆ ಅವರು ಇಂಪಾರ್ಟೆಂಟ್ ಆಗ್ತಾರೆ. ವಿಚ್ ಮಿಲಿಟರಿ ಆಪರೇಷನ್ ವಾಸ್ ಲಾಂಚ್ ಟು ಇಂಟಿಗ್ರೇಟ್ ಹೈದರಾಬಾದ್ ಇಂಟು ಇಂಡಿಯಾ ಇನ್ 1948. 1948ಗಿಂತ ಮುಂಚೆ ಹೈದರಾಬಾದ್ ಯಾರೊಂದು ಕಂಟ್ರೋಲಲ್ಲಿತ್ತು? ನಿಜಾಮ್ ಆಫ್ ಹೈದರಾಬಾದ್ ಅಂತ ಕರಿತೀವಲ್ವಾ, ಅವರು ಒಂದು ರೂಲಿಂಗಲ್ಲಿ ಇತ್ತು. ಸೊ ನಾವು ಫ್ರೀಡಮ್ ಸಿಕ್ಕಾದ್ಮೇಲೂ ಆ ಒಂದು ಪ್ರದೇಶನ ಅವರೇ ಸೆಲ್ಫ್ ಕಂಟ್ರೋಲ್ ಮಾಡ್ಕೊತಿದ್ರು. ಸೊ ಒಂದು ಆಪರೇಷನ್ ಪೋಲೋ ಅಂತ ಒಂದು ಆಪರೇಷನಲ್ಲಿ ನಾವು ಹೈದರಾಬಾದ್ನ ಇಂಡಿಯನ್ ರಾಜ್ಯಕ್ಕೆ ಸೇರಿಸ್ಕೊತೀವಿ, ಇಂಡಿಯಾ ಕಂಟ್ರಿಗೆ ಸೇರ್ಕೊಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಕಂಪೋಸಿಷನ್ ಆಫ್ ದ ಮುನ್ಸಿಪಾಲ್ಟೀಸ್ ಬಗ್ಗೆ ಯಾವೊಂದು ಆ್ಯಕ್ಟ್ ಮಾತಾಡುತ್ತೆ? ಪಂಚಾಯತೀಸು ಮುನ್ಸಿಪಾಲ್ಟೀಸ್ ಬಗ್ಗೆ ಯಾವೊಂದು ಆ್ಯಕ್ಟ್ ಮಾತಾಡುತ್ತಪ್ಪ ಅಂತಂದರೆ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆನಾ, ಈಗ ಯಾವೊಂದು ಆರ್ಟಿಕಲ್ ಮುನ್ಸಿಪಾಲ್ಟೀಸ್ ಕಂಪೋಸಿಷನ್ ಆಫ್ ಮುನ್ಸಿಪಾಲ್ಟೀಸ್ ಮೇಲೆ ಡೀಲ್ ಆಗುತ್ತೆ ಅಂತಂದರೆ ಆರ್ಟಿಕಲ್ 243R. ಆರ್ಟಿಕಲ್ 243 ಏನ್ರ ಮೇಲೆ ಡೀಲ್ ಮಾಡುತ್ತೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಕಂಪೋಸಿಷನ್. ಈಗ ವಾರ್ಡ್ಸ್ ಕಮಿಟಿ ಬಗ್ಗೆ ಅದ್ರ ಯಾವ್ಯಾವ ಜನ ಹೆಂಗಿರ್ತಾರೆ, ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡೀಲ್ ಮಾಡುತ್ತೆ 243. ನೆಕ್ಸ್ಟ್ 243Qಗೆ ಹೋದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಮುನ್ಸಿಪಾಲ್ಟೀಸ್. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಪಂಚಾಯತೀಸು ಪ್ಲಸ್ ಮುನ್ಸಿಪಾಲ್ಟೀಸು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇದ್ರ ಎಲ್ಲ ಆರ್ಟಿಕಲ್ಸು ನಮಗೆ ನೆನಪಿರಬೇಕು. ಓಕೆನಾ, ಸೊ TCS ಡೀಪಾಗಿ ಕೇಳಿದ್ದಾರೆ ಈ ಒಂದು ಕ್ವಶನಲ್ಲಿ. ಒಂದು ದಿನ ಡೈಲಿ ಮೂರು ಆರ್ಟಿಕಲ್ನ ಪ್ರಾಕ್ಟೀಸ್ ಮಾಡಿ ಒಂದು 3 ಡೇಸ್ಗೆ ನೀವು ಕಂಪ್ಲೀಟಾಗಿ ಎಲ್ಲ ಆರ್ಟಿಕಲ್ಸ್ನು ಕವರ್ ಮಾಡ್ಕೋಬೋದು. ವಾಟ್ ಮೇಕ್ಸ್ ದ ಬೇಸಿಕ್ ರೂಲ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಎಫೆಕ್ಟಿವ್? ಇದಕ್ಕೆ ತಲೆ ಹೋಗಿಸಿ ಉಪಯೋಗಿಸ್ಬೇಕು. ಯಾವುದೇ ಥರ ಪೊಲಿಟಿಕ್ ಕ್ವಶನ್ಸ್, ಈಸಿಯಾಗಿ ಕ್ವಶನ್ಸು, ಯಾವುದೇ ಥರ ಫಂಡಮೆಂಟಲ್ ರೈಟ್ಸ್ ಅಲ್ಲ, ಅಥವಾ ಪ್ರೆಸಿಡೆಂಟ್ ಆಗಲಿ ಲೋಕಸಭಾ ಮೇಲೆ ಯಾವುದೇ ಥರ ಅಲ್ಲ. ಏನು ಹೇಳಿದ್ದಾರೆ? ಒಂದು ಬೇಸಿಕ್ ರೂಲ್ಸ್ನ ಕಾನ್ಸ್ಟಿಟ್ಯೂಷನಲ್ ಎಫೆಕ್ಟಿವ್ ಯಾವ ಥರ ಅಂದರೆ ದೇ ಆರ್ ಬೇಸ್ಡ್ ಆನ್ ಪಾಪ್ಯುಲರ್ ಕಸ್ಟಮ್ ಓನ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಇದ್ದಾಗ ಡೆಫಿನೆಟ್ಲಿ ರಾಂಗ್ ಇರುತ್ತೆ. ಕಸ್ಟಮ್ ಅಂತ ಅಂದ್ರೇನು? ನಮ್ಗೆ ಹೆಂಗೆ ಬೇಕೋ ಹಂಗೆ. ಓಕೆನಾ, ಆ ಥರ ಯಾವುದೇ ಥರ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ. ದೇ ಆರ್ ಲೀಗಲಿ ಎನ್ಫೋರ್ಸೇಬಲ್. ಈಗ ಯಾವುದೇ ಒಂದು ರೂಲ್ಸ್ ಮಾಡಿದ್ರು ಅದೇನು ಮಾಡ್ತೀವಿ ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲ್ ಆಗಿ ಎನ್ಫೋರ್ಸೇಬಲ್ ಆಗುತ್ತೆ. ಓಕೆನಾ, ದೇ ಆರ್ ಅ ಸೀಕ್ರೆಟ್. ದೇ ಆರ್ ನಾಟ್ ಎನ್ಫೋರ್ಸ್ ಅಂದರೆ ಅವುಗಳನ್ನು ಜಾರಿಗೊಳಿಸಲಾಗುವುದಿಲ್ಲ. ಜಾರಿಗೊಳಿಸಿದ್ಮೇಲೆ ತಾನೇ ನಾವು ಅದನ್ನು ಫಾಲೋ ಮಾಡೋದು. ಕಾನೂನುಬದ್ಧವಾಗಿ ಜಾರಿಗೊಳಿಸುತ್ತವೆ. ಅಂದರೆ ಬೇಸಿಕ್ ರೂಲ್ಸ್ ಏನಾದರೂ ಅದು ಲೀಗಲ್ ಆಗಿ ಬಂದ್ರೇ ನಾವೆಲ್ಲ ಫಾಲೋ ಮಾಡೋದು. ಸೊ ದೇ ಆರ್ ಲೀಗಲಿ ಎನ್ಫೋರ್ಸೇಬಲ್. ಈ ಒಂದು ಕ್ವಶನ್ಸ್ಗಳನ್ನ ನಾವು ಆಪ್ಷನ್ಸ್ ನೋಡಿ ಎಲಿಮಿನೇಟ್ ಮಾಡಬೇಕು, ಮತ್ತು ನಮ್ಮ ಬ್ರೈನ್ನ ಯೂಸ್ ಮಾಡಬೇಕು. ಓಕೆನಾ, ನಮ್ಮ ಬ್ರೈನ್ನ ಯೂಸ್ ಮಾಡಬೇಕು. ನಮ್ಮ ಕಂಪ್ಲೀಟ್ ಕ್ಲಾರಿಟಿ, ನಮಗೆ ನಮ್ಮ ಸಂವಿಧಾನ ಯಾಕೆ ಮಾಡಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತಂದರೆ ಅದ್ರ ಬಗ್ಗೆ ನಮಗೇನೋ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ನಾವು ಈ ಒಂದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಗ್ಲೋಬಲೈಸೇಷನ್ ಇನ್ಫ್ಲೂಯೆನ್ಸ್ ಕನ್ಸ್ಯೂಮರ್ ಚಾಯ್ಸಸ್ ಇನ್ ಇಂಡಿಯಾ. ವಿಚ್ ಟ್ರೆಂಡ್ ರಿಫ್ಲೆಕ್ಟ್ ದ ಇಂಪ್ಯಾಕ್ಟ್ ಆಫ್ ದ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಕನ್ಸ್ಯೂಮರ್ಸ್? ನಾನು ಏನು ಹೇಳಿದೆ ನಿಮಗೆ, LPG ರಿಫಾರ್ಮ್ಸ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನಲ್ಲಿ ಏನು ಮಾಡ್ತೀವಿ ನಾವು, ಬೇರೆ ಒಂದು ನಮ್ಮ ಹತ್ರ ಇರೋ ಒಂದು ಪ್ರಾಡಕ್ಟ್ಗಳನ್ನ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಾವು ಸೆಲ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು ಅಲ್ವಾ. ಸೊ ನಮಗಿಲ್ಲಿ ಗ್ಲೋಬಲೈಸೇಷನ್ ಏನು ಹೇಳುತ್ತೆ ಅಂದರೆ ಡಿಕ್ಲೈನ್ ಇನ್ ಫಾರಿನ್ ಗೂಡ್ಸ್. ಡಿಕ್ಲೈನ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತೆ. ಫಾರಿನ್ ಗೂಡ್ಸ್ಗಳು ನಮ್ಮ ಇಂಡಿಯಾಗೆ ಬರುತ್ತೆ, ನಮ್ಮ ಇಂಡಿಯಾ ಗೂಡ್ಸು ಫಾರಿನ್ ಕಂಟ್ರೀಸ್ಗೆ ಹೋಗುತ್ತೆ.
ಲೆಸ್ ಬ್ರ್ಯಾಂಡ್ ಡೈವರ್ಸಿಟಿ, ತಪ್ಪು. ಬ್ರ್ಯಾಂಡ್ ಡೈವರ್ಸಿಟಿ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಯಾವುದು, ನಂದಿನಿ ಗೀ, ನಂದಿನಿ ಹಾಲು ಅಂತ ಇದೆ ಅಲ್ವಾ. ಈ ಒಂದು ಇಂಡಿಯನ್ ಬ್ರ್ಯಾಂಡು ಈಗ ನಮ್ಮ ಬೇರೆ ಒಂದು ಕಂಟ್ರಿಗೂ ಹೋಗುತ್ತೆ. ಓಕೆನಾ. ಅವಾಗ ನಮ್ಮ ಬ್ರ್ಯಾಂಡ್ ಏನಾಗುತ್ತೆ, ಡೈವರ್ಸಿಫೈಡ್ ಆಗುತ್ತೆ. ಅಂದರೆ ಈಗ ಬೇರೆ ಒಂದು ಕಂಟ್ರಿಲೂ ನಮ್ಮ ಬ್ರ್ಯಾಂಡು ಹೋಗುತ್ತೆ, ರೀಜನಲ್ಲಿ ಡೈವರ್ಸಿಫೈಡ್ ಆಗುತ್ತೆ. ನೆಕ್ಸ್ಟು ಮೋನೋಪೊಲೈಸೇಷನ್ ಆಫ್ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಅಂದರೆ ಒಬ್ಬರೇ FMCG ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತೀವ, ಇಲ್ಲನೋ ಬೇರೆ ಬೇರೆ ಕಂಪ್ನೀಸು ಪ್ರೊಡ್ಯೂಸ್ ಮಾಡ್ಬೋದು FMCG ಗೂಡ್ಸ್ನ. ಈಗ MTR ಆಗಿರ್ಬೋದು, GRB ಇದೆಲ್ಲ FMCG ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ. ವೈಡರ್ ಅವೈಲಬಿಲಿಟಿ ಆಫ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್, ಇದು ಆಪ್ಷನ್ನು. ಯಾಕಂದರೆ ಗ್ಲೋಬಲೈಸೇಷನಲ್ಲಿ ನಾವು ಜಾಸ್ತಿ ಥರದ ಟ್ರೇಡಿಂಗ್ ಮಾಡ್ತೀವಿ, ಬೇರೆ ಬೇರೆ ಕಂಟ್ರಿಗಳು ನೋಡ್ತೀವಿ. ಒಬ್ಬೊಬ್ಬರು ಕಂಟ್ರಿದು ಒಂದೊಂದು ಬ್ರ್ಯಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪೂಮಾ ಮೊಬೈಲ್ಸ್ಗಳಲ್ಲೇ ನೋಡ್ಕೊಳ್ಳಿ, ವಿವೋ, ಓಪೋ, OnePlus, ಲಾವಾ, ಇಂಟೆಕ್ಸು, ಐಫೋನು, ಈ ಥರ ಬ್ರ್ಯಾಂಡ್ಸ್ಗಳಿಲ್ವಾ. ಸೊ ಗ್ಲೋಬಲೈಸೇಷನ್ ಅಂದರೆ ಬೇರೆ ಬೇರೆ ಕಂಟ್ರೀಸ್ ಬ್ರ್ಯಾಂಡ್ಗಳೆಲ್ಲ ಬರುತ್ತೆ, ನಮ್ಮ ಕಂಟ್ರೀಸ್ ಬ್ರ್ಯಾಂಡ್ಗಳು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗುತ್ತೆ. ಸೊ ವೈಡರ್ ಅವೈಲಬಿಲಿಟಿ ಆಫ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು ಈ ಒಂದು ಆನ್ಸರ್ ಆಗಿರುತ್ತೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸಿಟೀಸ್ ವಾಸ್ ದ ಪ್ರಾರ್ಥನಾ ಸಮಾಜ್ which believed in the spiritual equality of all castes, founded in the 90th century. ನೋಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವರೇ. ಪ್ರಾರ್ಥನಾ ಸಮಾಜ ಅಂದ್ರೆ ಏನು, ಅದು ಏನರ ಮೇಲೆ ಫೋಕಸ್ ಮಾಡುತ್ತೆ, ಯಾವಾಗ ಫೌಂಡ್ ಆಗಿದ್ದು, 19th ಸೆಂಚುರಿಯಲ್ಲಿ, ಯಾವ ಒಂದು ಸಿಟೀಸಲ್ಲಿ ಇದು ಫಾರ್ಮ್ ಆಗಿರೋದು ಅಂತ ಕೇಳಿದ್ದಾರೆ. ಓಕೆನಾ. ಪ್ರಾರ್ಥನಾ ಸಮಾಜ ಯಾವಾಗ ಸ್ಟಾರ್ಟ್ ಆಗಿದ್ದು, 1867. ಯಾರಿಂದ, ಆತ್ಮಾರಾಮ್ ಪಾಂಡುರಂಗ. ಓಕೆನಾ. ಏನರ ಮೇಲೆ ಫೋಕಸ್ ಮಾಡುತ್ತೆ, ದೇ ಬಿಲೀವ್ಡ್ ಇನ್ ಸ್ಪಿರಿಚುವಲ್ ಈಕ್ವಾಲಿಟಿ ಆಫ್ ಆಲ್ ಕ್ಯಾಸ್ಟರ್ಸ್. ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿ, ಮೇಜರ್ಲಿ ಮುಂಬೈ. ಓಕೆನಾ. ಆನ್ ದ ಒಕೇಶನ್ ಆಫ್ ದ ರಿಪಬ್ಲಿಕ್ ಡೇ 2025, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕನ್ಫರ್ಡ್ ಹೌ ಮೆನಿ ಜೀವನ್ ರಕ್ಷಾ ಪದಕ್ ಸರ್ವಿಸಸ್ ಆಫ್ ಅವಾರ್ಡ್, ಸಿರೀಸ್ ಆಫ್ ಅವಾರ್ಡ್ಸ್ 2024-2025. ಈ ಒಂದು ವರ್ಷದಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಎಷ್ಟು ಮೆಡಲ್ನ ಪ್ರೆಸಿಡೆಂಟ್ ಅವರು ಜೀವ ರಕ್ಷಾ ಪದಕ್ ಅಂತ ಸಿರೀಸ್ ಅವಾರ್ಡ್ಸಲ್ಲಿ ಕೊಟ್ಟರು ಅಂತ ಕೇಳಿದ್ದಾರೆ. ಈ ಒಂದು ಆಪ್ಷನಲ್ಲಿ ಇದು 49. ನಾನು ಹೇಳ್ತೀನಿ ನಿಮಗೆ, ಈ ಥರ ಕ್ವಶನ್ಸ್ ನಿಮಗೆ NTPCಲಿ ಕೇಳ್ತಾರೆ. ಓಕೆನಾ. ಏನಂತಂದರೆ ಈಗ ನಮ್ಮ ಈ ಸಲ ರಿಪಬ್ಲಿಕ್ ಡೇ ಎಷ್ಟನೇ ರಿಪಬ್ಲಿಕ್ ಡೇ, ಇಟ್ ಈಸ್ 77th ರಿಪಬ್ಲಿಕ್ ಡೇ. ಓಕೆ ಅಲ್ವಾ. 77th ಏನು, ರಿಪಬ್ಲಿಕ್ ಡೇ. ಈ ಒಂದು 77th ರಿಪಬ್ಲಿಕ್ ಡೇ ಅಲ್ಲಿ ನಾವು ಎಷ್ಟು ಮೆಡಲ್ಸ್ನ ನಾವು ಈ ಒಂದು ರಿಪಬ್ಲಿಕ್ ಡೇ ಅಲ್ಲಿ ಕೊಟ್ವಿ ಅಂತ ಕೇಳ್ತೀವಿ. ಯಾವೊಂದು ಮೆಡಲ್ಸ್ನ ಕೊಡ್ತೀವಿ ನಾವು, ಅಶೋಕ ಚಕ್ರ, ನೆಕ್ಸ್ಟು ಕೀರ್ತಿ ಚಕ್ರ, ಶೌರ್ಯ ಚಕ್ರ ಮತ್ತು ಸೇನಾ ಮೆಡಲ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಓಕೆನಾ. ಅಶೋಕ ಚಕ್ರ ಯಾರು, ನಾವು ಒಬ್ರಿಗೆ ಯಾರು, ಸುಭಾಷ್ ಶುಕ್ಲಾಗೆ ಕೊಡ್ತೀವಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ ಯಾವ ಅವಾರ್ಡ್ಸ್ ಯಾರ್ಯಾರು ಕೊಟ್ಟಿದ್ದೆ. 3 ಜನಕ್ಕೆ ಕೀರ್ತಿ ಚಕ್ರ ಕೊಟ್ಟರು, ಶೌರ್ಯ ಚಕ್ರ 13 ಜನಕ್ಕೆ, ಸೇನಾ ಮೆಡಲ್ಸು 53 ಜನಕ್ಕೆ ಕೊಟ್ಟರು. ಇದನ್ನು ನೆಕ್ಸ್ಟು ಆಯಿತಾ. ನೆಕ್ಸ್ಟು ಪದ್ಮ ಅವಾರ್ಡ್ಸ್, ಸಿವಿಲಿಯನ್ ಅವಾರ್ಡ್ಸ್ನ ನೋಡೋಣ. ಸಿವಿಲಿಯನ್ ಅವಾರ್ಡ್ಸ್ಗೆ ಹೋದರೆ ಅಂದರೆ ಇವರೆಲ್ಲ ನಮ್ಮ ಕಂಟ್ರಿಗೆ ಏನಾದರೂ ಇದು ಮಾಡಿಕೊಟ್ಟಿದ್ರೆ ಗೌರ್ಮೆಂಟ್ ಮೆಂಬರ್ಸು. ಓಕೆನಾ. ನೆಕ್ಸ್ಟು ಗೌರ್ಮೆಂಟ್ಗೆ ಸರ್ವ್ ಮಾಡಿರೋ ಮೆಂಬರ್ಸು. ಸಿವಿಲಿಯನ್ ಮೆಂಬರ್ಸ್ಗೆ ಹೋದರೆ ಅಂದರೆ ಪ್ರೈವೇಟ್ ಮೆಂಬರ್ಸ್ಗೆ ಹೋದರೆ ನಾವು ಪದ್ಮ ಅವಾರ್ಡ್ಸ್ ನೋಡ್ತೀವಿ. ಈ ಪದ್ಮ ಅವಾರ್ಡ್ಸಲ್ಲಿ ಪದ್ಮ ವಿಭೂಷಣ ಫಸ್ಟು ಎಷ್ಟು ಜನಕ್ಕೆ ಸಿಕ್ಕಿತ್ತು, 5 ಜನಕ್ಕೆ ಸಿಕ್ಕಿತ್ತು. ನೆಕ್ಸ್ಟು ಪದ್ಮಭೂಷಣ ಎಷ್ಟು ಜನಕ್ಕೆ, 13 ಜನಕ್ಕೆ. ನೆಕ್ಸ್ಟು ಪದ್ಮಶ್ರೀ ಎಷ್ಟು ಜನಕ್ಕೆ ಸಿಕ್ತು, 113 ಜನಕ್ಕೆ ಸಿಕ್ತು. ಟೋಟಲಾಗಿ ಎಷ್ಟು ಅವಾರ್ಡ್ಸ್ ಕೊಟ್ಟರು, 131 ಸಿವಿಲಿಯನ್ ಅವಾರ್ಡ್ಸು. ಗ್ಯಾಲೆಂಟ್ರಿ ಅವಾರ್ಡ್ಸ್ ಎಷ್ಟಾಯಿತು, ಟೋಟಲ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಎಷ್ಟು, 125 ಟೋಟಲ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಆಯಿತು. ಓಕೆನಾ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಲ್ಲಿ ಬರೀತೀನಿ ನೋಡಿ, 101 ಇದು ಸಪ್ರೇಟು. 101 ಏನು ಪ್ರೆಸಿಡೆಂಟ್ ಮೆಡಲ್ ಕೊಡ್ತಾರೆ, ಪ್ರೆಸಿಡೆಂಟ್ ಮೆಡಲ್ ಫಾರ್ ಡಿಸ್ಟಿಂಗ್ವಿಷ್ ಸರ್ವಿಸ್. ಸ್ಪೆಷಲ್ ಆಗಿ ಏನಾದರೂ ಸರ್ವಿಸ್ ಮಾಡುತ್ತಾ, ಡಿಸ್ಟಿಂಗ್ವಿಷ್ ಸರ್ವಿಸ್. ಓಕೆನಾ. ಇದನ್ನು ಏನಂತ ಕರಿತೀವಿ ನಾವು, PSM ಮೆಡಲ್ಸ್ ಅಂತ ಕರಿತೀವಿ. ಎಷ್ಟು ಮೆಡಲ್ ಕೊಟ್ಟರು, 101 ಮೆಡಲ್ ಕೊಟ್ಟರು. ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇದೇ ಥರ ಕ್ವಶನ್ಸು ನೆಕ್ಸ್ಟು ನಮಗೆ ಈ ಅಪ್ಕಮಿಂಗ್ ಎಕ್ಸಾಮ್ಸಲ್ಲೂ ಕೇಳೋ ಸಾಧ್ಯತೆ ಇದೆ. ಓಕೆನಾ. In May 2025, which Indian healthcare startup announced plans to go public with 2 years, aiming to expand its diagnostic tools for conditions like tuberculosis. ಓಕೆನಾ.
ಈ ಒಂದು ಕ್ವಶನ್ನು ನಾನು ಜಾಸ್ತಿ ಎಕ್ಸ್ಪೆಕ್ಟೆಡಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ ಇಲ್ಲಿ ಆಪ್ಷನ್ ಕ್ಯೂರಿ ಆಗಿರುತ್ತೆ ಆಯಿತಾ, QURE.AI ಓಕೆನಾ. ಈ ಒಂದು ಕಂಪ್ನಿ ಮೇಲೆ ರಿಪೋರ್ಟು ಯಾರು ಕೊಡ್ತಾರೆ ಅಂತಂದರೆ ನೀತಿ ಆಯೋಗ ಅವರು ಈ ಒಂದು ಹೆಲ್ತ್ ಕೇರ್ ಸ್ಟಾರ್ಟಪ್ಪು ಈ ಒಂದು ಕಂಪ್ನಿ ಮೇಲೆ ರಿಪೋರ್ಟ್ ಕೊಡ್ತಾರೆ ಓಕೆನಾ. ನಮಗೆ ನೀತಿ ಆಯೋಗ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, ಯಾವುದೇ ಥರ ರಿಪೋರ್ಟ್ UNDP ಆಗಿರ್ಬೋದು, ಈ ಥರ ಒಂದು ಆರ್ಗನೈಸೇಷನ್ಸ್ ಏನಾದ್ರು ನಮಗೆ ರಿಪೋರ್ಟ್ಸ್ನ ಕೊಡ್ತಿದೆ ಅಂದರೆ ಆ ರಿಪೋರ್ಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನೀತಿ ಆಯೋಗ ನಮ್ಮ ಇಂಡಿಯಾದು ಓಕೆನಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಿದು QURE ಅಂದರೆ ಇದು ಒಂದು ಏನಾಗಿರುತ್ತೆ, ನಮ್ಮ TBಗೆ ಡಯಾಗ್ನೋಸ್ಟಿಕ್ಗೆ ಹೆಲ್ಪ್ ಮಾಡುತ್ತೆ ಓಕೆನಾ. TB ಅಂದ್ರೇನು, ಟ್ಯೂಬರ್ಕ್ಯುಲೋಸಿಸ್, ಟು ಆನ್ಸರ್ ಟು ಇಂಡಿಯಾಸ್ ಟ್ಯೂಬರ್ಕ್ಯುಲೋಸಿಸ್ ಓಕೆನಾ. ಆನ್ಸರ್ ಮಾಡಿದ್ರೆ ಹೆಲ್ಪ್ ಮಾಡುತ್ತೆ ಓಕೆನಾ. ಏನಂತಂದರೆ ನಮಗೆ ಗೊತ್ತು TB ಒಂದು ಇಂಪಾರ್ಟೆಂಟ್ ಇಶ್ಯೂ ನಮ್ಮ ಇಂಡಿಯಾದಲ್ಲಿ. ನಾವು ಆಗಲೇ TBನ ಎಲಿಮಿನೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾವಾಗ 2025 ಫೆಬ್ರವರಿಲೇ ಎಲಿಮಿನೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಓಕೆನಾ. ನಾವು ಅದಕ್ಕೆ ಇಂಪಾರ್ಟೆಂಟ್ ಇನಿಷಿಯೇಟಿವ್ಗಳನ್ನು ತಂದಿದ್ದೀವಿ. ಯಾವುದು, ಇಂಡಿಯನ್ ನೇಷನ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಓಕೆನಾ. ಇಂಡಿಯನ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ನು ನಾವು ತಂದಿದ್ದೀವಿ. ಈ ಒಂದು ಪ್ರೋಗ್ರಾಮ್ ಏನ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ, ಫಸ್ಟು TBನ ಡಿಟೆಕ್ಟ್ ಮಾಡ್ಕೋಬೇಕು, ಅದನ್ನು ಟ್ರೀಟ್ ಮಾಡಬೇಕು, ಮತ್ತು ಅದನ್ನು ಮತ್ತೆ ಬರ್ದಿದ್ದಂಗೆ ಪ್ರಿವೆಂಟ್ ಮಾಡಬೇಕು, ಮತ್ತು ಅದನ್ನು ಈ ಒಂದು ಕೆಪಾಸಿಟಿನ ನಾವು ಬಿಲ್ಡ್ ಮಾಡ್ಕೋಬೇಕು. ಈ ಒಂದು 4 ಫ್ಯಾಕ್ಟ್ಸ್ಗಳ ಮೇಲೆ ಇದು ಫೋಕಸ್ ಮಾಡುತ್ತೆ. ಅದು ಇಂಡಿಯನ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮು. ಮತ್ತು TB ನಡ್ತಿರೋ ಪೇಷಂಟ್ಗಳಿಗೆ ಮೊದಲು 500 ರೂಪಾಯಿ ಕೊಡ್ತಿದ್ರು. ಈ ಒಂದು 500 ರೂಪಾಯಿ ಕೊಡೋದು ಡಬಲ್ ಆಗಿದೆ 1000 ರುಪೀಸ್ಗೆ ಈಗ. ಯಾವ ಒಂದು ಇಯರಲ್ಲಿ, 2024 to 2025 ಇಯರಲ್ಲಿ ಓಕೆನಾ. ಒಂದು ಸ್ಕೀಮ್ ಯಾವುದು ಇಂಪಾರ್ಟೆಂಟು TBಗೆ ಅಂತಂದರೆ PM TB ಮುಕ್ತ್ ಭಾರತ್ ಅಭಿಯಾನ್ ಓಕೆನಾ. PM ಪ್ರಧಾನ ಮಂತ್ರಿ ಟ್ಯೂಬರ್ಕ್ಯುಲೋಸಿಸ್ ಮುಕ್ತ್ ಭಾರತ್ ಅಭಿಯಾನ್ ಒಂದು ಸ್ಕೀಮು ಈ ಒಂದು TBಗೆ ರಿಲೇಟೆಡ್ ಆಗಿದೆ ಓಕೆನಾ. ಇಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂದಾಗ ಯಾವ ಒಂದು ಸ್ಟಾರ್ಟಪ್ AI ಹೆಲ್ತ್ ಕೇರ್ ಸ್ಟಾರ್ಟಪ್ ಯೂಸ್ ಆಗುತ್ತೆ, ಇಲ್ಲಿ QURE ಈ ಒಂದು ರಿಪೋರ್ಟ್ನ ಯಾರು ಬಿಟ್ಟಿರ್ತಾರೆ, ನೀತಿ ಆಯೋಗ ಓಕೆನಾ. ಅದಕ್ಕೋಸ್ಕರನೇ ಈ ಕ್ವಶನ್ ನಮಗೆ ಇಂಪಾರ್ಟೆಂಟ್ ಆಗಿ ಮತ್ತು ಎಕ್ಸಾಮ್ಸಲ್ಲಿ ಬಂದಿದೆ. ನೆಕ್ಸ್ಟು ನೀತಿ ಆಯೋಗ, ವರ್ಲ್ಡ್ ಬ್ಯಾಂಕು, IMF, UNDP, UNEP ಈ ಥರ ಆರ್ಗನೈಸೇಷನ್ಸ್ ಏನಾದ್ರು ಬಿಟ್ಟರೆ, ರಿಪೋರ್ಟ್ಸ್ಗಳು ಬಿಟ್ಟರೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು WHO ಹೆಲ್ತ್ ಕನ್ಸರ್ನ್ಸ್ ಮೇಲೆ ರಿಪೋರ್ಟ್ ಬಿಡ್ತಿರ್ತಾರೆ. Which of the following amendments clarified that President must act in accordance to the advice of the Council of Ministers? ಮೊದಲು ಏನಿರುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೆ ಅದನ್ನು ಪ್ರೆಸಿಡೆಂಟ್ ಕೇಳಬೇಕಾಗಿರುತ್ತೆ ಓಕೆನಾ. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಏನು ಹೇಳ್ತಾರೆ, ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೆ ಅದು ಪ್ರೆಸಿಡೆಂಟು ಬೈಂಡ್ ಆಗಿ ಫಾಲೋ ಮಾಡಬೇಕಾಯಿತು ಮುಂಚೆ. ಬಟ್ ಈಗ ಅವನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ವಾಪಸ್ಸು ಕಳಿಸ್ಬೋದು, ಅಂದರೆ ರಿವ್ಯೂ ಮಾಡೋಕ್ಕೆ ವಾಪಸ್ ಕಳಿಸ್ಬೋದು. ಇನ್ ಕೇಸ್ ಏನಾದರೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಮತ್ತೆ ಆ ಒಂದು ಅಡ್ವೈಸ್ನ ಮತ್ತೆ ಪ್ರೆಸಿಡೆಂಟು ಕೊಟ್ಟರೆ ಅವರು ಬೈಂಡಿಂಗ್ ಅಂದರೆ ಬೈಂಡ್ ಆಗಿ ಫಾಲೋ ಮಾಡಲೇಬೇಕು ಓಕೆನಾ. ಬೈಂಡಿಂಗ್ ಅಂತ ಅಂದ್ರೇನು, ಅವ್ರು ಹೇಳಿದ್ನ ಅವರು ಫಾಲೋ ಮಾಡಲೇಬೇಕು, ಯಾರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಒಂದು ಲಾ ಅಥವಾ ಯಾವಾಗ ಬಂತು ಅಂತಂದರೆ ಥ್ರೂ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಫಸ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಏನೇ ಒಂದು ಹೇಳಿದ್ರು ಪ್ರೆಸಿಡೆಂಟು ಬೈಂಡ್ ಅಂದರೆ ಅವರು ಅದನ್ನು ಕೇಳಬೇಕಾಯಿತು. ಬಟ್ ಪ್ರೆಸಿಡೆಂಟು ಅದನ್ನು ಅಡ್ವೈಸ್ ಮಾಡ್ಬೋದು, ಇಲ್ಲ ಇದನ್ನು ರಿವ್ಯೂ ಮಾಡಿ ಮತ್ತೆ ನೋಡಿ ಅಂತ. ಇನ್ ಕೇಸ್ ಅವರು ರಿವ್ಯೂ ಮಾಡಿ ಮತ್ತೆ ಏನಾದರೂ ರಿವ್ಯೂ ಮಾಡ್ದಲೇ ಇರಲಿ ಮಾಡದೇ ಹೋಗಲಿ, ಅವ್ರು ಇನ್ ಕೇಸ್ ಮಾಡಿ ಬೇರೆದಾದ್ರು ಕೊಡ್ಬೋದು. ಇನ್ ಕೇಸ್ ಮಾಡ್ದಲೇ ಇಲ್ಲ ಇದನ್ನೇ ಫಾಲೋ ಮಾಡಿ ಅಂತ ಪ್ರೆಸಿಡೆಂಟ್ ಕೊಟ್ಟರೆ ಆವಾಗ ಪ್ರೆಸಿಡೆಂಟು ಮಸ್ಟ್ ಫಾಲೋ, ಅವರು ಬೈಂಡಿಂಗ್ ಇಟ್ ವಿಲ್ ಬಿ ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್ ಟು ಫಾಲೋ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಈ ಒಂದು ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದರೆ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಫಾಲೋ ಅಂದರೆ ಅವಾಗಿಂದ ಇದು ಜಾರಿಗೆ ಹೋಯಿತು. What was the Congress leader approach to achieving limited self-government in the early years?
ಏನಾಗಿತ್ತು ಕ್ವಶನ್ ಹೇಳ್ತೇನೆ, ಆರಂಭಿಕ ವರ್ಷಗಳಲ್ಲಿ ಸೀಮಿತ ಮಾಡಾಳಿತವನ್ನು ಸಾಧಿಸಲು ಕಾಂಗ್ರೆಸ್ ನಾಯಕರ ವಿಧಾನ ಹೇಗಿತ್ತು? ಏನು ಮಾಡ್ತಿದ್ರು ಕಾಂಗ್ರೆಸ್ ನಾಯಕರು? ಕಾಂಗ್ರೆಸ್ ಲೀಡರ್ಸ್ ಮೇನ್ಲಿ ಏನು ಮಾಡ್ತಿದ್ರು? ದೇ ವೇರ್ ಡೂಯಿಂಗ್ ವೈಲೆಂಟ್ ಪ್ರೊಟೆಸ್ಟ್. ಫಾರ್ ಎಕ್ಸಾಂಪಲ್ ನಮ್ಮ ಮಹಾತ್ಮ ಗಾಂಧಿ ಅವ್ರನ್ನೇ ತಗೊಳ್ಳಿ, ಸತ್ಯಾಗ್ರಹ ಆಗಿರ್ಬೋದು, ನಾನ್ ಕೋಆಪರೇಷನ್ ಮೂವ್ಮೆಂಟು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟು. ಬಟ್ ಮಾಡ್ರನೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಡಿವೈಡ್ ಆಗ್ತಾರೆ. ಆದರೂ ಮಾಡ್ರನೇಟ್ಸ್ ಅವ್ರು ಏನು ಮಾಡ್ತಾರೆ, ಮಾಡ್ರನಿಸ್ಟ್ ಅವರು ಪಿಟಿಷನ್ ಫೈಲ್ ಮಾಡೋದಾಗಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಿಲ್ನ ರಿಜೆಕ್ಟ್ ಮಾಡೋದಾಗಲಿ, ಈ ಥರದ್ದು ಫೈಟ್ ಮಾಡ್ತಿದ್ರೆ, ಎಕ್ಸ್ಟ್ರೀಮಿಸ್ಟ್ಸ್ ಅವರು ಸ್ಟ್ರೈಕ್ ಮಾಡೋದಾಗಲಿ, ಬಾಯ್ಕಾಟ್ ಮಾಡೋದಾಗಲಿ ಫೈಟ್ ಮಾಡ್ತಿದ್ರು. ಸೊ ಇಲ್ಲಿ ಕಾಂಗ್ರೆಸ್ ಲೀಡರ್ ಅಪ್ರೋಚ್ ಏನಾಗಿರುತ್ತೆ, ವೈಲೆಂಟ್ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. Which of the following states record the second highest population density in 2011 as per the census? ನೋಡಿ ಮತ್ತೆ ಸೆನ್ಸಸ್ ಮೇಲೆ ಕ್ವಶನ್ ಏನು ಕೇಳ್ತಿದೆ, ಪಾಪ್ಯುಲೇಷನ್ ಡೆನ್ಸಿಟಿ. ಯಾವೊಂದು ಸ್ಟೇಟಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ? ಬಿಹಾರಲ್ಲಿ. ಎಷ್ಟು? 1016. ಓಕೆನಾ. ನೆಕ್ಸ್ಟ್ ಯಾವ್ದು ಬರುತ್ತೆ? ವೆಸ್ಟ್ ಬೆಂಗಾಲ್ ಬರುತ್ತೆ, ಆಮೇಲೆ ಕೇರಳ ಬರುತ್ತೆ. ಇಲ್ಲಿ ಯಾವ್ದು ಕೇಳಿದರೆ ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ? ವೆಸ್ಟ್ ಬೆಂಗಾಲು. ಓಕೆನಾ. ಅದೇ ಯೂನಿಯನ್ ಟೆರಿಟರಿ ಆದರೆ ಹೈಯೆಸ್ಟ್ ಯಾವುದು? ಇಲ್ಲಿ ಸ್ಟೇಟಲ್ಲಿ ಯಾವುದು ಲೋಯೆಸ್ಟು? ಅರುಣಾಚಲ್ ಪ್ರದೇಶ್. ಓಕೆನಾ. ಯೂನಿಯನ್ ಟೆರಿಟರಿಯಲ್ಲಿ ಡೆಲ್ಲಿಲಿ ಹೈಯೆಸ್ಟು ಪಾಪ್ಯುಲೇಷನ್ ಡೆನ್ಸಿಟಿ, ಮತ್ತು ಲೋಯೆಸ್ಟ್ ಯಾವುದು? ಅಂಡಮಾನ್ ಆ್ಯಂಡ್ ನಿಕೋಬಾರ್. ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೇನು? ಒಂದು ಏರಿಯಾದಲ್ಲಿ ಹೆಚ್ಚು ಜನ ವಾಸವಾಗಿರ್ತಾರೆ. ಓಕೆನಾ. ಹೈಯೆಸ್ಟ್ ಪಾಪ್ಯುಲೇಷನ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಯಾವೊಂದು ಸಿಟಿಯಲ್ಲಿ ಜಾಸ್ತಿ ಐತೆ ಅಂದರೆ ಬೆಂಗಳೂರಲ್ಲಿ ಜಾಸ್ತಿ ಐತೆ. ಓಕೆನಾ. ಯಾಕಂದರೆ ಹೆಚ್ಚು ಜನ ಅಲ್ಲೇ ಅಲ್ವಾ ಇರೋದು. ಸೊ ಹಾಗಾಗಿ ಪಾಪ್ಯುಲೇಷನ್ ಡೆನ್ಸಿಟಿನ ಆ ಒಂದು ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಎಲ್ಲಿ? ಬಿಹಾರಲ್ಲಿ ಜಾಸ್ತಿ ಐತೆ ಪಾಪ್ಯುಲೇಷನ್ ಡೆನ್ಸಿಟಿ. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಬೆಸ್ಟ್ ಡಿಸ್ಕ್ರೈಬ್ ದ ಪರ್ಪಸ್ ಆಫ್ ದ ರೆಡ್ ಡೇಟಾ ಬುಕ್? ರೆಡ್ ಡೇಟಾ ಬುಕ್ ಅಂತ ನಾವು ಎಲ್ಲಿ ನೋಡ್ತೀವಿ? ಎನ್ವೈರನ್ಮೆಂಟಲ್ಲಿ ನೋಡ್ತೀವಿ. ಅದೇನು ಕೊಡುತ್ತೆ? ಆ ಲಿಸ್ಟ್ ಆಫ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಏರಿಯಾ. ಇದನ್ನು ನಾವು ಇಂಡಿಯನ್ ಫಾರೆಸ್ಟ್ ರಿಪೋರ್ಟಲ್ಲಿ ನೋಡ್ಬೋದು. ಆ ಕಂಪಲೀಷನ್ ಆಫ್ ಫಾರೆಸ್ಟ್ ಕನ್ಸರ್ವೇಷನ್ ಲಾ ಇಲ್ಲ, ಫಾರೆಸ್ಟ್ ಕನ್ಸರ್ವೇಷನ್ಗೆ ಬೇರೆ ಲಾಸ್ ಇದೆ. ಆ ರೆಕಾರ್ಡ್ ಆಫ್ ದ ಎಂಡೇಂಜರ್ಡ್ ಪ್ಲಾಂಟ್ ಆ್ಯಂಡ್ ಅನಿಮಲ್. ಈ ರೆಡ್ ಡೇಟಾ ಬುಕ್ಕಲ್ಲಿ ಯಾವ್ಯಾವ ಒಂದು ಪ್ಲಾಂಟ್ಸ್ ಅಥವಾ ಅನಿಮಲ್ಸು ಎಂಡೇಂಜರ್ಡ್ ಆಗಿದೆ ಅಂದರೆ ಡೇಂಜರ್ ಝೋನಲ್ಲಿದೆ, ಮತ್ತು ಎಕ್ಸ್ಟಿಂಟ್ ಆಗೋಗಿದೆ, ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಎಲ್ಲೋ ಒಂದು 5-6 ಪ್ರಾಣಿಗಳು ಉಳ್ಕೊಂಡಿದೆ, ಅದಕ್ಕೆ ಸಂರಕ್ಷಣೆ ಬೇಕು, ಮತ್ತು ಅದು ಬ್ರೀಡಿಂಗ್ ಸೆಂಟರ್ಸ್ನ ಇನ್ನೂ ಸ್ಥಾಪನೆ ಮಾಡಬೇಕು. ಆ ಥರ ಒಂದು ಇನ್ಫಾರ್ಮೇಷನ್ ಯಾವ್ದು ಕೊಡುತ್ತೆ? ರೆಡ್ ಡೇಟಾ ಬುಕ್ ನಮಗೆ ಕೊಡುತ್ತೆ. ಇದು ಎಂತಕ್ಕೆ ರಿಲೇಟೆಡು? ಎನ್ವೈರನ್ಮೆಂಟ್ಗೆ ರಿಲೇಟೆಡ್. How are the 1/3 reserved seats for women distributed across the different categories in the local bodies? Local bodies ಅಂದರೆ ಯಾವುದು? ಪಂಚಾಯತ್ತು, ಮುನ್ಸಿಪಾಲ್ಟೀಸಲ್ಲಿ ರಿಸರ್ವ್ಡ್ 1/3 ರಿಸರ್ವೇಷನ್ ಅಂದರೆ ಯಾವೊಂದು ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ? 1/3 ರಿಸರ್ವೇಷನ್ ಫಾರ್ ವುಮೆನ್, 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಇದ್ರ ಬಗ್ಗೆ ಮಾತಾಡುತ್ತೆ. ಓಕೆನಾ. ಹೇಗೆ ಇದನ್ನು ಸೀಟ್ನ ಹಂಚಿಕೆ ಮಾಡಿದ್ದಾರೆ ಅಂತ ಕೇಳಿದರೆ ಈಸಿ ಕ್ವಶನು. ಸೊ ಈ ಕ್ವಶನಲ್ಲಿ ನಾವು ಆಪ್ಷನ್ಸ್ನ ಎಲಿಮಿನೇಷನ್ ಮಾಡ್ಬೋದು. ಓನ್ಲಿ ಅಂತ ಇದೆ, ಅದು ಯಾವಾಗಲೂ ತಪ್ಪಾಗಿರುತ್ತೆ. ಓನ್ಲಿ 1/3 ಆಫ್ ದ ಜನರಲ್ ಅಂದರೆ ಅನ್ರಿಸರ್ವ್ಡ್ ಆರ್ ರಿಸರ್ವ್ಡ್ ಫಾರ್ ವುಮೆನ್ ಎಕ್ಸ್ಕ್ಲೂಡಿಂಗ್ ರಿಸರ್ವ್ಡ್ ಕ್ಯಾಟಗರಿ. ಯಾವುದೇ ಕ್ಯಾಟಗರಿಗಿಲ್ಲ, ಬರೀ ಜನರಲ್ ಮಾತ್ರ. ಇದು ತಪ್ಪು ಆನ್ಸರು. ಓಕೆನಾ. ಈ ಆನ್ಸರ್ ಏನಾಗಿರುತ್ತೆ? ತಪ್ಪು. ಬಿಕಾಸ್ ನಮಗೆ ಗೊತ್ತು ರಿಸರ್ವೇಷನ್ ಅಂತ ಬಂದಾಗ ವಿ ವಿಲ್ ಬಿ ಗಿವಿಂಗ್ ಫಾರ್ ಫಸ್ಟು SC ಆಗಿರ್ಬೋದು, ST ಆಗಿರ್ಬೋದು, OBC ಇವ್ರಿಗೆಲ್ಲರಿಗೂ ನಾವು ರಿಸರ್ವೇಷನ್ ಕೊಡ್ತೀವಿ. ಸೆಕೆಂಡ್ ಆಪ್ಷನ್ ನೋಡಿ, 1/3 ಆಫ್ ಆಲ್ ಸೀಟ್ಸ್ ಇನ್ಕ್ಲೂಡಿಂಗ್ ದೋಸ್ ರಿಸರ್ವ್ಡ್ ಫಾರ್ SC, ST, OBC ಕ್ಯಾಟಗರಿ ಆರ್ ರಿಸರ್ವ್ಡ್ ಫಾರ್ ವುಮೆನ್ ಅಲೋವಿಂಗ್ ಅ ಸೀಟ್ ಟು ಬಿ ರಿಸರ್ವ್ಡ್ ಸೈಮೆಂಟೇನಿಯಸ್ ಫಾರ್ ಅ ವುಮೆನ್ ಫ್ರಮ್ ಆ್ಯಂಡ್ ಈ ಒಂದು ಕ್ಯಾಟಗರಿಲೂ ಒಂದು ವುಮೆನ್ ಇರಬೇಕು ಅಂತ ಹೇಳ್ತಿದ್ವಿ. ಸೊ ಆಪ್ಷನ್ ಯಾವುದು? ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಎಲ್ಲ ಥರ ಒಂದು ಕ್ಯಾಟಗರಿಗೆ ರಿಸರ್ವೇಷನ್ಸ್ ಕೊಡ್ತಿದ್ದಾರೆ. ಮೂರನೇ ನೋಡಿ, 1/3 ರಿಸರ್ವೇಷನ್ ಅಪ್ಲೈಸ್ ಓನ್ಲಿ ಟು ಲೀಡರ್ಶಿಪ್ ಪೊಸಿಷನ್ ಸಚ್ ಆಸ್ ಸರ್ಪಂಚ್ ಅಥವಾ ಚೇರ್ಪರ್ಸನ್. ತಪ್ಪು. 1/3 ರಿಸರ್ವ್ ಅಪ್ಲೈಸ್ ಓನ್ಲಿ ಅಂತ ಬಂದಾಗ ಮೆಜಾರಿಟಿ ಏನಾಗಿರುತ್ತೆ? ರಾಂಗ್. 99% ಏನಾಗಿರುತ್ತೆ? ಅದು ಸ್ಟೇಟ್ಮೆಂಟು ರಾಂಗ್. 99% ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ಓಕೆನಾ. ಸೊ ಈ ಒಂದು ಕ್ವಶನ್ ನಮಗೆ ಜಾಸ್ತಿ ಟೈಮ್ ತಗೊಳುತ್ತೆ ನೋಡಿ. ಕ್ವಶನ್ ಆಪ್ಷನ್ಸ್ ಏನಾದ್ರು ಜಾಸ್ತಿ ಇದ್ದರೆ ನಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಓಕೆನಾ. ದೊಡ್ಡದಾಗಿದ್ದರೆ ಆಪ್ಷನ್ಸು ಈಸಿ ಮಾಡೋಕ್ಕೆ, ಕ್ವಶನ್ ಆನ್ಸರ್ ಮಾಡೋಕ್ಕೆ ಈಸಿ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಲಾಂಚ್ಡ್ ಆಪರೇಷನ್ ಬ್ರಹ್ಮ ಫಾರ್ ದ ಅರ್ಥಕ್ವೇಕ್ ಇನ್ ಮಯನ್ಮಾರ್? ಇದೇನು? ಒಂದು ಆಪ್ರೇಷನ್ನು. ನಾವಿವಾಗ ಹೆಂಗೆ ಆಪ್ರೇಷನ್ ಸಿಂಧೂರ್ ಮಾಡಿದ್ವಲ್ಲ ಅದೇ ಥರನೇ ಆಪ್ರೇಷನ್. ಯಾವುದು? ಹ್ಯುಮ್ಯಾನಿಟೇರಿಯನ್ ಆಪ್ರೇಷನ್. ಹ್ಯುಮ್ಯಾನಿಟೇರಿಯನ್ ಅಂದರೆ ಏನು? ಮಾನವನ ಸಹಾಯಕ್ಕೋಸ್ಕರ ಏನಾದ್ರು ಒಂದು ಮಾಡಿದ್ರೆ ಅದನ್ನು
ಹ್ಯುಮ್ಯಾನಿಟೇರಿಯನ್ ಆಪರೇಷನ್ ಅಂತ ಕರಿತೀವಿ, ಅಸಿಸ್ಟೆಂಟ್ ಆಪರೇಷನ್ ಅಂತ ಕರಿತೀವಿ. ಈಗ ಮಯನ್ಮಾರಲ್ಲಿ ಅರ್ಥಕ್ವೇಕ್ ಮಯನ್ಮಾರಲ್ಲಿ ಯಾರು? ಮಯನ್ಮಾರ್ ನಮ್ಮ ನೈಬರಿಂಗ್ ಕಂಟ್ರಿ. ಮಯನ್ಮಾರಲ್ಲಿ ನಮಗೆ ಇಂಡಿಯನ್ಸು ವಾಸವಾಗಿದ್ರು. ಓಕೆನಾ, ಈ ಮಯನ್ಮಾರಲ್ಲಿ ನಮ್ಮ ಇಂಡಿಯನ್ಸು ವಾಸವಾಗಿದ್ರು. ಸೊ ನಾವು ಈ ಅರ್ಥಕ್ವೇಕ್ ನಮ್ಮ ಇಂಡಿಯನ್ಸ್ನ ಅಲ್ಲಿಂದ ಕರ್ಕೊಬರ್ಬೇಕಾಯಿತು. ಓಕೆನಾ, ಆ ಒಂದು ಆಪರೇಷನ್ಗೋಸ್ಕರ, ಆ ಒಂದು ಟಾಸ್ಕ್ಗೋಸ್ಕರ ನಾವು ಆಪರೇಷನ್ ಬ್ರಹ್ಮ ಅಂತ ಒಂದು ಫಾರ್ಮ್ ಮಾಡಿದ್ವಿ. ಓಕೆನಾ, ಇದು ಯಾರಿಗೆ ರಿಲೇಟೆಡು? ನಮ್ಮ ಇಂಡಿಯಾ ಮತ್ತು ಮಯನ್ಮಾರ್ಗೆ ರಿಲೇಟೆಡು. ಇದೇ ಥರ ಈ ವರ್ಷ ನ್ಯೂಸಲ್ಲಿ ಆಪರೇಷನ್ ದಿದ್ವಾ, ಸೈಕ್ಲೋನ್ ದಿದ್ವಾ, ಸೈಕ್ಲೋನ್ ದಿದ್ವಾ. ಓಕೆನಾ, ಸೈಕ್ಲೋನ್ ದಿದ್ವಾ ಎಲ್ಲಿ ಆಗಿದೆ ಈ ಸೈಕ್ಲೋನು? ಶ್ರೀಲಂಕಾದಲ್ಲಿ ಆಗುತ್ತೆ. ಸೊ ಇಲ್ಲಿ ಸೈಕ್ಲೋನ್ ಆಗಿದ್ದರಿಂದ ನಾವು ಒಂದು ಆಪರೇಷನ್ನ ಫಾರ್ಮ್ ಮಾಡ್ತೀವಿ. ಯಾವುದು? ಆಪರೇಷನ್ ಸಾಗರ್ ಬಂಧು. ಓಕೆನಾ, ಈ ವರ್ಷ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಆಪರೇಷನ್ ಸಾಗರ್ ಬಂಧು ಯಾವ ದೇಶಗಳ ನಡುವೆ ಇತ್ತು ಅಂತಂದರೆ ಇಟ್ ಈಸ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾದಲ್ಲಿ. ಓಕೆನಾ, ಯಾಕೆ? ಬಿಕಾಸ್ ಆಫ್ ಸೈಕ್ಲೋನ್ ದಿದ್ವಾ. ಓಕೆನಾ, ಅಕಾರ್ಡಿಂಗ್ ಟು ದ ಸಿಟಿಜನ್ಶಿಪ್ ಆ್ಯಕ್ಟ್, how many years must a person ordinarily reside in India to apply for a citizenship by naturalization under general conditions? ಈಗ ಸಿಟಿಸನ್ ಆ್ಯಕ್ಟ್ ಪ್ರಕಾರ ಯಾವುದೋ ಒಂದು ಪರ್ಸನ್ನು ಈಗ ನಮ್ಮ ಇಂಡಿಯಾದಲ್ಲಿ ಇರ್ತಾನೆ. ಓಕೆನಾ, ಅವನು ನ್ಯಾಚುರಲೈಸೇಷನ್ ಆಗಿ ನಮ್ಮ ಸಿಟಿಸನ್ನ ತಗೋಬೋದು ಅಂತ ಕೇಳ್ತಿದ್ದಾರೆ. ಎಷ್ಟು ವರ್ಷ ಇರಬೇಕು? ಅವನು 12 ವರ್ಷ ಇರಬೇಕು. ಓಕೆನಾ, 12 ವರ್ಷ ವಾಸವಾಗಿರಬೇಕು, ಪ್ಲಸ್ 2 ಇಯರ್ಸು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇರಬೇಕು. ಬಟ್ ಕನ್ಸಿಡರ್ ಮಾಡೋದೆಷ್ಟು? 12 ವರ್ಷ ಮಿನಿಮಮ್ ಅವನು ರಿಸೈಡ್ ಆಗಿರಲೇಬೇಕು. ಓಕೆನಾ, ನಾವು ನಮ್ಮ ಸಿಟಿಸನ್ಶಿಪ್ ತಗೊಳ್ಳೋದು ಯಾವ್ಯಾವ ಥರ ತಗೋಬೋದು ಅಂದರೆ, ಬರ್ತ್ ಅಂದರೆ ನಾವು ಅಲ್ಲೇ ಹುಟ್ಟಿದ್ರೆ ತಗೋಬೋದು. ಡಿಸೆಂಟ್ ಅಂದರೆ ಈಗ ನಮ್ಮ ಅಪ್ಪ ಅಮ್ಮ ಇಂಡಿಯನ್ಸು, ಬಟ್ ನಾವು ಫಾರಿನಲ್ಲಿ ಹುಟ್ಟಿದ್ರೆ ನಾವು ಇಂಡಿಯನ್ ಸಿಟಿಸನ್ಶಿಪ್ನ ಆರಾಮಾಗಿ ತಗೋಬೋದು. ಬರ್ತಿಂದ ತಗೋಬೋದು, ಡಿಸೆಂಟಿಂದ ತಗೋಬೋದು. ಬೈ ನ್ಯಾಚುರಲೈಸೇಷನ್, ಇನ್ಕಾಪರೇಷನ್ ಆಫ್ ಟೆರಿಟರಿ. ಫಾರ್ ಎಕ್ಸಾಂಪಲ್, ಈಗ ನಾವು ಗೋವಾನ ಇನ್ಕಾಪರೇಟ್ ಮಾಡ್ಕೊಂಡ್ವಿ ಇಂಡಿಯಾಗೆ, ಆವಾಗ ಗೋವಾ ಮೆಂಬರ್ಸ್ ಏನಾದರೂ ನಮ್ಮ ಇಂಡಿಯನ್ ಸಿಟಿಸನ್ಸ್. ಇನ್ಕಾಪರೇಷನ್ ಆಫ್ ಟೆರಿಟರಿ. ಓಕೆನಾ, ಮತ್ತು ಇದೇ ಥರ ನಾವು ಹೇಗೆ ಕಳ್ಕೊಬೋದು ನಮ್ಮ ಸಿಟಿಸನ್ಶಿಪ್ನ ಅಂತ ಅಂದರೆ, ಬೇರೆ ಒಂದು ಸಿಟಿಸನ್ಶಿಪ್ನ ನಾವು ತಗೊಂಡ್ರೆ, ಓಕೆನಾ, ಬೈ ಅಕ್ವೈರಿಂಗ್ ಅನದರ್ ಸಿಟಿಸನ್ಶಿಪ್, ಬೇರೆ ಒಂದು ಸಿಟಿಸನ್ಶಿಪ್ ತಗೊಂಡ್ರೆ ನಾವು ಆಟೋಮೆಟಿಕ್ಕಾಗಿ ನಮ್ಮ ಸಿಟಿಸನ್ಶಿಪ್ಪು ನಾವು ಲೂಸ್ ಆಗುತ್ತೆ. ಮತ್ತು ನಾವು ಬೇರೆ ಒಂದು ಸ್ಟೇಟ್ಸ್ಗೆ ಅಂದರೆ ಕಂಟ್ರಿಗೆ ಏನಾದರೂ ನಾವು ಸಹಾಯ ಮಾಡ್ತಿದ್ರೆ, ನಮ್ಮ ಇಂಡಿಯಾ ನಮಗೆ ನ್ಯಾಷನಲ್ ಯುನಿಟಿಗೆ ನಾವೇನಾದ್ರು ಅಗೇನ್ಸ್ಟ್ ಆಗಿದ್ರೆ ನಮ್ಮ ಸಿಟಿಸನ್ಶಿಪ್ ನಮಗೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ನಮ್ಗೆ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಹೇಗೆ ನಾವು ಸಿಟಿಸನ್ಶಿಪ್ ತಗೋಬೋದು ಮತ್ತು ನಮ್ಮ ಸಿಟಿಸನ್ಶಿಪ್ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 12 years ಆಗಿರುತ್ತೆ. ದ ಬಿಮ್ಸ್ಟೆಕ್ ಯೂತ್ ಸಮಿಟ್ 2025 ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಬಿಮ್ಸ್ಟೆಕ್ ಸಮಿಟ್ ನೋಡಿ, ಬಿಮ್ಸ್ಟೆಕ್ ನನ್ನ ಸಮಿಟ್ ಬಗ್ಗೆ ಏನು ಹೇಳಿದೆ? ಬಿಮ್ಸ್ಟೆಕ್ ಅಂದ್ರೇನು? ಅದೊಂದು ಸಮಿಟ್ಟು. ಏನು ಫುಲ್ ಫಾರ್ಮ್ ಏನು? ಬೇ ಆಫ್ ಬೆಂಗಾಲ್ ಮಲ್ಟಿಸೆಕ್ಟೋರಿಯಲ್ ಟೆಕ್ನಾಲಜಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದ್ರ ಫುಲ್ ಫಾರ್ಮ್. ಓಕೆನಾ, ಯಾವ ಒಂದು ಇಯರಲ್ಲಿ ಸ್ಥಾಪನೆ ಆಯಿತು? 1997. ಓಕೆನಾ, ಯಾವೊಂದು ಕ್ವಶನ್ ನಂಬರ್ 1 ಏನಂತ ಕೇಳ್ಬೋದು? ಯಾವೊಂದು ಇಯರ್ ಸ್ಥಾಪನೆ ಆಯಿತು? 1997. ಮತ್ತು ಫೌಂಡಿಂಗ್ ಅಂದರೆ ಯಾವ್ಯಾವ ಕಂಟ್ರೀಸ್ ಇದಕ್ಕೆ ಮೆಂಬರ್ ಕಂಟ್ರೀಸ್ ಯಾವುದು? ಕ್ವಶನ್ ನಂಬರ್ 2. ಯಾವುದು ಮೆಂಬರ್ ಕಂಟ್ರೀಸು? ನಮ್ಮ ಇಂಡಿಯಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನು, ನೇಪಾಳ, ಭೂತಾನು, ಮಯನ್ಮಾರ ಮತ್ತು ಶ್ರೀಲಂಕಾ. 1 2 3 4 5 6 7 ಮೆಂಬರ್ಸು ಇದಾಗಿದ್ದೀವಿ. ಮತ್ತು ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲ ಐತೆ. ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಬಾಂಗ್ಲಾದೇಶ್. ಓಕೆನಾ, ಈ ಒಂದು ಬಿಮ್ಸ್ಟೆಕ್ ಯೂತ್ ಸಮಿಟ್ ಎಲ್ಲಿ ನಡೆಯುತ್ತೆ ಅಂದರೆ 2025 ಬಿಮ್ಸ್ಟೆಕ್ ಯೂತ್ ಸಮಿಟ್ ಎಲ್ಲಿ ನಡೆಯುತ್ತೆ? ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ. ಎಲ್ಲಿ? ಗಾಂಧಿನಗರ್, ಗುಜರಾತ್. ಓಕೆನಾ, ಗಾಂಧಿನಗರ್ ಗುಜರಾತಲ್ಲಿ ಬಿಮ್ಸ್ಟೆಕ್ ಯೂತ್ ಸಮಿಟ್ ನಡೆಯುತ್ತೆ. ಓಕೆನಾ, ಸೊ ನಮಗೆ ಗೊತ್ತಾಯಿತು ಬಿಮ್ಸ್ಟೆಕ್ ಅಂದ್ರೇನು. ಅದೊಂದು ಮಲ್ಟಿ ಸೆಕ್ಟೋರಿಯಲ್ ಕೋಆಪರೇಷನ್. ಈ ಒಂದು ನಮ್ಮ ರೀಜನಲ್ಲಿ ಎಲ್ಲ ಥರದ ಸೆಕ್ಟರ್ಗಳಲ್ಲೂ ನಾವು ಕೋಆಪರೇಟಿವ್ ಆಗಿ ಇರಬೇಕಂತ ಒಂದು ಇನಿಷಿಯೇಟಿವ್, ಒಂದು ಸಮಿಟ್.
ನೆಕ್ಸ್ಟ್ ಕ್ವಶನ್, ಅಗ್ರಿಕಲ್ಚರ್ ಕ್ರೆಡಿಟ್ ಹ್ಯಾಸ್ ಗ್ರೋನ್ ಸಿಗ್ನಿಫಿಕೆಂಟ್ಲಿ ಸಿನ್ಸ್ ಲಿಬರೈಸೇಷನ್ ಥ್ರೂ ಡಿಸ್ಟ್ರಿಬ್ಯೂಷನ್ ರಿಮೇನ್ಸ್ ಅನ್ಇವನ್. ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ದ ಅಪೆಕ್ಸ್ ಬಾಡಿ ಆಫ್ ರೂರಲ್ ಕ್ರೆಡಿಟ್ ಇನ್ ಇಂಡಿಯಾ? ರೂರಲ್ ಕ್ರೆಡಿಟ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ? ನಬಾರ್ಡ್. ನಬಾರ್ಡ್ ಅಂತಂದರೆ ಯಾವುದು? ಏನು? ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ. ಯಾವೊಂದು ಇಸ್ವಿಲಿ ಸ್ಥಾಪನೆ ಆಗಿದ್ದು? ಇನ್ ದ ಇಯರ್ 1982 ಜುಲೈ 12th ಅಲ್ಲಿ ಇದು ಸ್ಥಾಪನೆ ಆಗಿದ್ದು. ಓಕೆನಾ? ಈ ಆಪ್ಷನ್ ಆಗಿರುತ್ತೆ ನಬಾರ್ಡ್ ಆಗಿರುತ್ತೆ. ಇದು ಹೆಲ್ಪ್ಸ್ ಇನ್ ಏನು? ರೂರಲ್ ಕ್ರೆಡಿಟ್. ರೂರಲ್ ಏರಿಯಾಸಲ್ಲಿ ಅಗ್ರಿಕಲ್ಚರ್ ಲೋನ್ ಏನಾದ್ರು ಪ್ರೊವೈಡ್ ಮಾಡೋದಾದರೆ ಇದು ಹೆಲ್ಪ್ ಮಾಡುತ್ತೆ, ರೂರಲ್ ಕ್ರೆಡಿಟಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ RBI ನೋಡೋದಾದರೆ, RBI ಇಂಡಿಪೆಂಡೆಂಟ್ ಬಾಡಿಯಾಗಿ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1926 ಹಿಲ್ಟಾನಿಂಗ್ ಕಮಿಷನಿಂದ. ಮತ್ತು 1934 ಅಫಿಷಿಯಲ್ ಆಗಿ 1934 ಅಫಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಆಯಿತು. ಓಕೆನಾ? ಎಲ್ಲಿ? ಕ್ಯಾಲ್ಕಟಾದಲ್ಲಿ. ಫಸ್ಟು ಕ್ಯಾಲ್ಕಟಾದಲ್ಲಿ ಇತ್ತು. ಮತ್ತು ಇನ್ನೊಂದಿದೆ 1937 ಕ್ಯಾಲ್ಕಟಾಯಿಂದ ಮುಂಬೈಗೆ ಕ್ಯಾಪಿಟಲ್ ಶಿಫ್ಟ್ ಆಯಿತು. ನೆಕ್ಸ್ಟು RBI ಯಾವಾಗ ನ್ಯಾಷನಲೈಸ್ ಆಗಿದ್ದು? ಇನ್ ದ ಇಯರ್ 1949 ನ್ಯಾಷನಲೈಸೇಷನ್ ಆಯಿತು. January 1st 1949 RBI ನ್ಯಾಷನಲೈಸೇಷನ್ ಆಗಿತ್ತು. ಫಸ್ಟ್ ಗವರ್ನರ್ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದು? C.D. ದೇಶ್ಮುಖ್. ಬಿಫೋರ್ ಇಂಡಿಪೆಂಡೆನ್ಸ್ ಯಾರಾಗಿದ್ದರು? ಫಸ್ಟ್ ಗವರ್ನರ್ ಯಾರು? ಸರ್ ಆಬ್ಸ್ಬೋನ್ ಸ್ಮಿತ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಸಿಡ್ನಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರೀಸ್ಗೆ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ. FCI ಅಂದರೆ ಫುಡ್ ಕೋಆಪರೇಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇಂಡಿಯಾ ಇದೆ 1964. ಯಾವೊಂದು 5 year ಪ್ಲಾನಲ್ಲಿ ಅಂದರೆ ಥರ್ಡ್ 5 year ಪ್ಲ್ಯಾನಲ್ಲಿ. ಓಕೆನಾ? 5 year ಪ್ಲ್ಯಾನಲ್ಲಿ ಫುಡ್ ಕೋಆಪರೇಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗುತ್ತೆ. ಲಾಸ್ಟ್ ಕ್ವಶನ್, ದ ಶಾಖಾ ಡೈನೆಸ್ಟಿ ಇನ್ ಇಂಡಿಯಾ ವಾಸ್ ಫೌಂಡೆಡ್ ಬೈ. ಶಾಖಾ ಡೈನೆಸ್ಟಿ ಯಾರು ಫೌಂಡ್ ಮಾಡ್ತಾರೆ? ಆನ್ಸರ್ ಈಸ್ ಮ್ಯೂಸ್, ಮೊಘ ಅಂತ ಕರಿತೀವಿ. ಮ್ಯೂಸ್ ಅಂತ ಅಥವಾ ಮೊಘ ಅಂತ ಕರಿತೀವಿ. ಬೇರೆ ಬೇರೆ ನೋಡಿದ್ರೆ ಇವರೆಲ್ಲ ಶಾಖಾ ರೂಲರ್ಸು. ನಪಹಾಣ ಆಗಿರ್ಬೋದು, ರುದ್ರದಮನ ಒನ್ನಲ್ಲಿ ಅವರೊಬ್ಬ ಶಾಖಾ ರೂಲರು. ಜೂನಾಗರ್ ಇನ್ಸ್ಕ್ರಿಪ್ಷನ್ನ ಕೊಡ್ತಾರೆ. ಓಕೆನಾ? ಜೂನಾಗರ್ ಇನ್ಸ್ಕ್ರಿಪ್ಷನ್ ಯಾರು? ರುದ್ರದಮನ. ನೆಕ್ಸ್ಟು ನಪಹಾಣ ಈ ಒಂದು ಶಾಖಾ ರೂಲರ್ನ ಡಿಫೀಟ್ ಮಾಡೋದು ಯಾರು? ಗೌತಮಿ ಪುತ್ರ ಶತಕರ್ಣಿ. ಯಾವೊಂದು ರೂಲರ್ ಇರೋ? ಯಾವ ಡೈನೆಸ್ಟಿ? ಸಾತವಾಹನ ರೂಲರ್. ಸಾತವಾಹನ ರೂಲರ್. ಓಕೆನಾ? ಸೊ ಮಿಯಾಂಡರ್ ಇವರು ಇಂಡೋ ಗ್ರೀಕ್ ರೂಲರು. ಓಕೆನಾ? ಸೊ ಇಲ್ಲಿಗೆ ಮತ್ತು ಟೈಮ್ ಲೈನ್ ನೋಡ್ಕೊಳ್ಳಿ. ಹಿಸ್ಟ್ರಿಲಿ ಟೈಮ್ ಲೈನ್ ಇಂಪಾರ್ಟೆಂಟು, ನಾನು ಪ್ರೀವಿಯಸ್ ಇಯರ್ ಕ್ವಶನಾಗೆ ಹೇಳಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಸಿರೀಸ್ ಕಂಪ್ಲೀಟ್ ಆಗುತ್ತೆ. ಸೊ ವಿ ವಿಲ್ ಬಿ ಕವರಿಂಗ್ ಲೆಕ್ಚರ್ 3. ಓಕೆನಾ? ಲೆಕ್ಚರ್ 3 ಕಂಪ್ಲೀಟ್ ಆಗುತ್ತೆ. ನಿಮಗೆ ಈಗ ಒಂದು ಐಡಿಯಾ ಸಿಕ್ಕಿರುತ್ತೆ ಹೇಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಕೇಳ್ಬೋದು ಮುಂದೆ ಅಂತ. ಸೊ ನಾನು ಎನ್ ಟಿ ಪಿ ಸಿ ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅಲ್ವಾ? ಕರೆಂಟ್ ಅಫೇರ್ಸು ಗೊತ್ತಾಯ್ತಾ ನಿಮಗೆ ಎಷ್ಟೆಷ್ಟು ವೇಟೇಜ್ ಸಿಗ್ತೈತೆ NTPC ಕರೆಂಟ್ ಅಫೇರ್ಸ್ಗೆ ಅಂತ? ಕರೆಂಟ್ ಅಫೇರ್ಸಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಬಿಲ್ಸ್ ಆಗಿರ್ಬೋದು, ಎಲ್ಲ ಥರದ ಒಂದು ಕರೆಂಟ್ ಅಫೇರ್ಸ್ ವೀಡಿಯೋನ ಮಾಡ್ತೀನಿ. ಓಕೆನಾ? ನೀವೇನು ಮಾಡಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಎಸ್ ಸರ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ ವೀಡಿಯೋ ಮಾಡ್ಕೊಡ್ತೀನಿ. ಮತ್ತು ಕರೆಂಟ್ ಅಫೇರ್ಸ್ ಹೇಗಿರುತ್ತೆ ಅಂತಂದರೆ, ನಾವು ಬರೀ ಓದ್ತಾನೆ ಇದ್ದರೆ ನಮ್ಮ ಬ್ರೈನ್ಗೆ ಸ್ಟ್ರೈನ್ ಆಗುತ್ತೆ, ನಮಗೆ ನೆನ್ಪಿಟ್ಕೊಳ್ಳೋ ಶಕ್ತಿ ಕಡಿಮೆ. ನಾನು ಪಿಕ್ಚರಲ್ಲಿ, ಓಕೆನಾ, ಎಲ್ಲ ನೀವು ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ಕರೆಂಟ್ ಅಫೇರ್ಸ್ ನೆನಪಿಗೆ ಬಂದುಬಿಡಬೇಕು. ಆ ಥರ ಒಂದು ಫಾರ್ಮಲ್ಲಿ ನಿಮಗೆ ಈ ಒಂದು ಕ್ಲಾಸಸ್ನ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ನಿಮಗೆ ಮಾಡಿಕೊಡ್ತೀನಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆನಾ? ಮತ್ತು ಮುಂದೆ ಡೈಲಿ ಒಂದೊಂದು ವೀಡಿಯೋಸ್ ನಿಮಗೆ ಇರುತ್ತೆ. ವಿ ವಿಲ್ ಬಿ ಕಂಪ್ಲೀಟ್ ಒಂದು 10 ರಿಂದ 15 ಲೆಕ್ಚರ್ ಮಾಡೋಣ. ಆವಾಗ ನಮಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಪ್ಯಾಟ್ರನ್ ಮತ್ತು ಯಾವ್ಯಾವ ಕ್ವಶನ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಈ ಒಂದು ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ.